ನಾ ಸುಂದರಿ ನಾ ಸುಂದರಿ. ನನ್ನ ಸುಂದರತಾ ಯಾವ ಲೆಕ್ಕಕ್ಕಿಲ್ಲ. ಸೀತಾ ಅಂತಿದ್ಲು, ರಾಮನ ಪಟ್ರಾಣಿ ಸೀತಾ, ನಾನು ಇಷ್ಟು ನಮ್ಮ ಶರೀರ ಸುಂದರ ಇರಲಿಲ್ಲ ಅಂತಾಗಿದ್ರೆ ಆ ದುಷ್ಟ ರಾಮಾಯಣ ನನ್ನ ಮೇಲೆ ಕಣ್ಣು ಹಾಕ್ತಿರ್ಲಿಲ್ಲ. ಈ ಸುಂದರತೆ ನನ್ನನ್ನು ಇಷ್ಟನ್ನ ಅಪಮಾನ ಮಾಡ್ತು. ಈ ಶರೀರಕ್ಕಿರ್ತಕ್ಕಂಥ ಸುಂದರತ ಅಲ್ಲ, ಆತ್ಮನಲ್ಲಿ ಅನಂತ ಗುಣ ತುಂಬಿದಂತ ಒಂದು ರತ್ನದ ಗುಣ ಇದಾವೆ. ಆ ಗುಣವೇ ನಿಜವಾದ ಸುಂದರ. ಆತ್ಮನ ಗುಣಗಳನ್ನು ನೋಡ್ಬೇಕು. ಈಗೆಲ್ಲ ಟಿವಿ ಮೊಬೈಲ್ ತೋರಿಸ್ತಾರೆ, ಲೈನ್ ಹತ್ತಿ ನಿಂತಾರೆ, ನಾ ಸುಂದರ ನೋಡುವಂತ ಲೈನ್ ಹತ್ತಿ ತೋರಿಸ್ತಾ ಇರ್ತಾರೆ. ಸುಂದರ ಎಂತ ಸುಂದರ, ಸ್ವಲ್ಪ ಚಿಂತನೆ ಮಾಡಿ ನೋಡಿ ಮನೆಯಲ್ಲಿ ಕುತ್ಕೊಂಡು, ಅಥವಾ ನೆಗಡಿ ಬಂದಾಗ ಚಿಂತನೆ ಮಾಡಿ ನೋಡಿ ಒಳಗಿಂದ ಏನು ಹೊಂಟದ, ಏನು ಎಲ್ಲಿರ್ತದು ಸರಿ ಅಂತಾಗಿರುತ್ತೆ. ಸುಂದರ ನಾವು ಹೊರಗೆ ಮಾಡ್ತೀವಿ, ಒಳಗಿಂದ ಏನು ಹೊಂಟಿರುತ್ತೆ? 9 ದ್ವಾರದಿಂದ ಮಲಮೂತ್ರ ಹೊಂಡ್ತಾ ಇರ್ತದೆ. ಎಷ್ಟು ದ್ವಾರದಿಂದ? ಒಳಗೆ ಕೀವು, ರಕ್ತ, ಮಜ್ಜ, ಎಲುಬು, ಮಾಂಸ, ರಜ, ವೀರ್ಯ, ಮಲ, ಮೂತ್ರ ಇತ್ಯಾದಿ ತುಂಬಿದಂತ ಗಡಿಗೆ ಇದೆ. ಕೇಳ್ತಿದ್ರಿಲ್ಲ? ಇದು ನಾವು ಸುಂದರಿ ಹಂಗ ಚಿಂತನೆ ಮಾಡಿರಿ. ನಾ ಸುಂದರ ಮೈನಾ ಸುಂದರಿ. ಎಷ್ಟು ಸುಂದರಿ ಯಾರು ಇಲ್ಲ ಆಯ್ತು, ಅವಳೇ ಹೇಳ್ತಿರೋದು ಮೈನಾ ಸುಂದರಿ. ನಾ ಸುಂದರ ಅಂತೇಳಿ ಟಿವಿ ಮೊಬೈಲ್ ಅಲ್ಲಿ ತೋರಿಸ್ತಾ ಇರ್ತಾರೆ. ಎಲ್ಲ ಪರಿಗ್ರಹ ಕಮ್ಮಿ ಆಗಿರ್ತದೆ ನೋಡೋದು. ಮೈ ಮೇಲೆ ಬಟ್ಟೆ ನೀರಂಗಿಲ್ಲ, ನಾ ಸುಂದರ ತೋರಿಸ್ಲಿ. ಇಷ್ಟು ನಾಚಿಕೆ ಬಿಟ್ಟು ಕುಡಿತಾ ಇದ್ದವ್ರು. ಸುಂದರ ಶರೀರ ಇರ್ತತೋ ಆತ್ಮನಲ್ಲೋ ಸಮ್ಯಕ್ ದರ್ಶನ್ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗಾದಿ ಸುಂದರ. ಯಾರಲ್ಲಿ ಸಮ್ಯಕ್ ದರ್ಶನ ಇಲ್ಲ, ಸಮ್ಯಕ್ ಜ್ಞಾನ ಇಲ್ಲ, ಸಮ್ಯಕ್ ಚಾರಿತ್ರ ಇಲ್ಲ, ಶರೀರದಷ್ಟೇ ಸುಂದರ ತೋರಿಸ್ಕೊಂಡ್ರೆ ಏನ್ ಪ್ರಯೋಜನ? ಆತ್ಮನಲ್ಲಿ ಇರ್ತಕ್ಕಂಥ ಅನಂತ ಗುಣ ಅಂತಕ್ಕಂಥದ್ದು ಒಂದು ಗುಣ ಇಲ್ಲ, ಶರೀರದ ಗುಣ ತೋರಿಸ್ತಾ ಇದ್ದೀವಿ. ಒಂದು ಉದಾಹರಣೆ ಕೊಡ್ತೀನಿ ಕೇಳ್ರಿ. ಒಬ್ಬರ ಮನೆಗೆ ಒಬ್ಬರು ಸೊಸೆ ಬಂದಿದ್ರು. ನಿಮ್ಗೆ ಹೇಳಿದ್ರೆ ನಿಮ್ಮೂರಾಗಲ್ಲ, ಬೇರೆ. ಒಬ್ಬರು ಸೊಸೆ ಬಂದಿರಂತೆ, ಬಹಳ ವಿದ್ಯಾವಂತರು, ಕಾಲೇಜ್ ಅದೆಲ್ಲ ಕಲಿತು ಬಹಳ ಶಾಣೆ. ಹಂಗೆ ಅತ್ತೆ ಸೊಸೆ ಭಾಳ ಓದ್ಕೊಂಡು ತಿಳ್ಕೊಂಡು ಬಂದೇಳು, ಭಾಳ ಅವರಿಗೆ ಬುದ್ಧಿ ಐತೆ ಅಂತೇಳಿ ಖುಷಿಯಾಗಿದ್ರು. ಒಂದು ದಿವಸ ಏನಂದು, ಭಾಳ ದಿವಸ ಆದ ನಂತರ ಅಲ್ಲಿ ಒಳಗೆ ಹಾಲೈತಿ, ಹೆಪ್ಪಾಕು ಅಂತ. ಹೆಪ್ಪಾಕು ಹೆಂಗೆ ನನಗೆ ಗೊತ್ತಿಲ್ಲ ಅತ್ತೆ, ಸ್ವಲ್ಪ ತಿಳಿಸಿ ಹೇಳ್ರಿ. ಅಲ್ಲಿ ಪಾತ್ರ ಐತಿ ತಳಿದು, ಅದನ್ನ ತೊಳೆದು ಒರೆಸಿ ಅದ್ರಾಗೆ ಹಾಲು ಹಾಕಿ. ಆಯ್ತಾಯ್ತು ಅತ್ತೆ ಮಾಡ್ತೀನಿ ಅಂತೇಳಿ ತಾಳಿ ಪಾತ್ರವನ್ನ ತೊಳೆದು ಮುಖ ಕಾಣಂಗೆ ಮಾಡಲು. ಏನಾಗ್ತೈತ್ರಿ? ಪೀತಾಂಬರ ಆಯ್ತು ತೊಳೆದು ಎಷ್ಟು ಸುಂದರ ಮಾಡ್ಲು, ಸೊಸೆ ಮುಖ ಕಾಣಕ್ಕಿರ್ತದ್ರೆ ಖುಷಿ ಆದ ಅತ್ತೆ. ಆಯ್ತು ಹೆಪ್ಪಾಕು ಅತ್ತೆಗೆ ತೋರಿಸ್ಲು ಹೊರಗಿಂದ. ಚಲೋ ಇತ್ತು ಅಲ್ಲ, ಹಾಲಿತ್ತು, ಒಂದು ಭಾಳ 4-5 ಲೀಟ್ರ್ ಹಾಲಿತ್ತು. ಅತ್ತೆ ಕಾಸಿಟ್ಟಿಳು, ಅದ್ರಾಗ ಹಾಕಿ ಹೆಪ್ಪಾಕಿಟ್ಲು. ಬೆಳಗ್ಗೆ ಎದ್ದು ಅತ್ತೆ ಹೋಗಿ ನೋಡ್ತಾಳೆ, ಸೊಸೆ ಹೆಪ್ಪ ಹಾಕಿಳೆ, ಮೊಸರು ಭಾಳ ಚಲೋ ಆಗಿರ್ಬೇಕು ಅಂತೇಳಿ ಹೋಗಿ ನೋಡ್ತಾಳೆ, ಹೆಪ್ಪೆ ಆಗಿಲ್ಲ. ಹೆಪ್ಪ ಆಗಿಲ್ಲ, ಏನಾಯ್ತು ಚಿಂತೆ ಮಾಡ್ಕೊಂತ ಸೊಸೆನ್ ಕೇಳಿದ್ವಿ, ಏನ್ ಹೆಪ್ಪ ಹಾಕಿದೆ? ಹೆಪ್ಪ ಹಾಕಿದಿಲ್ಲೋ? ಹಾಕಿ ನೀವು ಹೇಳ್ದೆಲ್ಲ ಮಾಡಿದ್ನತ್ತೆ. ಹೆಂಗ್ ಮಾಡಿದೆ? ಅದು ತೊಳೆದು ಎಷ್ಟು ಚಂದ ಕಾಣುತ್ತೆ ನೋಡು ಮೇಲೆ. ಹಿಂಗೆ ಕಾಣುವತ್ತ ಅತ್ತೆಗೆ ಚಸ್ಮಾ ಹಾಕು ಅಂತ ಹೇಳುದು. ಅವಾಗ ಅತ್ತೆ ವಿಚಾರ ಮಾಡಿ, ಹೊರಗೆ ತೊಳೆದೆ ಒಳಗೆ ತೊಳ್ಕೊಂಡಿದ್ದಿಲ್ಲ. ಅಂತರಂಗ ಕಸಾಯಗಳು ತಗುದ್ದೇ ಇಲ್ಲ. ಕ್ರೋಧ, ಮಾನ, ಮಾಯಾ, ಲೋಭ ಇದನ್ನು ತೊಳೆಯೋದು ಮುಖ್ಯ ಐತಿ. ಅಂತರಂಗ ತೊಳೆಯೋದು ಮುಖ್ಯ ಐತಿ. ಹೊರಗಿಂದ ಚಂದ ಕಂಡ್ರೆ ಏನು ಪ್ರಯೋಜನ ಇಲ್ಲ. ಆ ಗಡಿಗೆಯನ್ನ ತೊಳೆದು ಹೊರಗಿಂದ ತೊಳೆದಿರ್ತಾರೆ, ಒಳಗಡೆ
ಸಹಿತ ಹಚ್ಚಿಲ್ಲ, ನೀರು ಸಹಿತ ಹಾಕಿಲ್ಲ. ಅದೇನಾಯ್ತು ಕೇಳ, ಅದು ಹೆಪ್ಪಕ್ಕದ ಹಾಲು ಒಡೆದು ಹೋಗ್ಯತೆ. ಅವಾಗ ಅತ್ತಿ ಗೊತ್ತಾಯ್ತು, ಈಗಿನೆಲ್ಲ ಸೊಸೆದೇವ್ರು ಮೇಲಿಂದ ಸುಂದರ ಕಾಡೋರು ಇವರು. ಒಳಗಿಂದ ಅಡಿಗೆ ಮಾಡಕ್ ಸಹಿತ ಕಾಲೇಜಿಂದ ಸೀದಾ ಸೊಸೆಯಾಗಿ ಬಂದೇಳ. ಅಡಿಗೆ ಮಾಡೋದು ಏನು ಹೋಟೆಲ್ ತಿಂದು ಬಂದಳು, ಕುರುಕುರೆ ಅದು ಇದು ಏನು ಸಿಗೋದು. ಅದಕ್ಕಾಗಿ ಮನೆಯಲ್ಲಿ ಇದ್ದಾಗ ಮೈನಾ ಸುಂದರಿ ಹಾಗೆ ಮನೆಯಲ್ಲಿ ಏನೇನು ಕ್ರಿಯೆ ಮಾಡಬೇಕು ಮನೆಯಲ್ಲಿ ಕಲ್ತ್ಕೋಬೇಕು. ಆಮೇಲೆ ಅಲ್ಲಿ ಹೋಗಿ ಕಲಿತೀನಿ ಅಂದ್ರೆ ಈ ತರ ಆಗತ್ತೆ. ಕೇಳಿದ್ರೆ ತಂಗಿಗಳ ಅಮ್ಮ ಹೇಳ ಸರಿಯಾಗಿ ಕಲ್ಸ. ಮೈನಾ ಸುಂದರಿ ಎಲ್ಲೋ ಹೇಳು, ಉಜ್ಜಯಿನಿ ನಗರ. ಯಾರ ಮನೆಗೆ ಹೋಗ್ಲು? ತವ್ರ ಮನೆಗೆ. ತವ್ರ ಮನೆಯಲ್ಲಿ ತಾಯಿ ಪರೀಕ್ಷೆ ಆದ ನಂತರ ಪರೀಕ್ಷೆಯಲ್ಲಿ ಪಾಸ್ ಆಗಿ ತಂದೆಗೂ ಕೂಡ ಮಗಳ ಮೇಲೆ ಭರವಸೆ ಆಗಿ ಕರ್ಕೊಂಡು ಹೋಗ್ತಾರೆ ಮನೆಗೆ. ಅಳಿಯನ ಮತ್ತೆ ಮಗಳಿಬ್ಬರನ್ನು ಕರ್ಕೊಂಡು ಹೋಗಿ ಬಹಳ ವಿಜೃಂಭಣೆಯಿಂದ ಕರ್ಕೊಂಡು ಹೋಗಿ ಬಹಳ ಸತ್ಕಾರ ಮಾಡಿಸಿ ಮಗಳನ್ನ ಮನೆಗೆ ಕರ್ಕೊಂತಾರೆ. ಕರ್ಕೊಂಡ ನಂತರ ತಂದೆಗೆ ಸ್ವಲ್ಪ ಶಂಕ ಬರ್ತದೆ, ಇವನೇ ಐದನೋ ಇಲ್ಲ ನನ್ನ ಅಳಿಯ. ಮಗಳಿಗೆ ಕೇಳೇ ಬಿಡ್ತಾನೆ, ಮಗಳೇ ನನಗೇನೋ ಸ್ವಲ್ಪ ಸಂಶಯ ಬರ್ತೈತಿ, ಕೇಳಬಾರ್ದು ಕರೆ ಕೇಳ್ತಾ ಇದ್ದೀನಿ, ಯಾರು ಇವರು ಅಂತ ಕೇಳ್ತಾರೆ. ಅಪ್ಪಾಜಿ ಅವರೇ, ನೀವು ಯಾರ ಜೊತೆ ನನ್ನನ್ನು ದಾರ ಎರೆದು ಕೊಟ್ಟಿದ್ರಿ? ಶ್ರೀಪಾಲ್ ರಾಜ ಸಿದ್ಧಚಕ್ರ ಮಹಾಮಂಡಲ ವಿಧಾನ್ ಭಕ್ತಿ ಜಿನೇಂದ್ರ ಭಗವಂತನ ಭಕ್ತಿ ಅನಂತ ಪವಿತ್ರವಾದಂತ ಗುಣಗಳ ಭಕ್ತಿ ಮಾಡೋದ್ರಿಂದ ಅವರ ಭಾವದ ಪ್ರಭಾವದಿಂದ ನಿರೋಗಿಯಾಗಿದ್ದಾರೆ. ನಿಮಗೆ ಸಂಶಯ ಇದ್ದರೆ ಗಂಡನ್ ಕರ್ಕೊ ಬರ್ತಾಳೆ, ನೋಡ್ರಿ ಈ ಬಟ್ಟಲ್ಲಿ ಸ್ವಲ್ಪ ಇನ್ನೂ ಇದೆ ಕಲೆ ತೋರಿಸ್ತಾಳೆ. ಅವಾಗ ಭರವಸೆ ಆಗತ್ತೆ. ಆವಾಗ ಗಂಧೋದಕ ಹಚ್ಚಿದಂತ ಅದು ಸಹಿತ ಹೋಗುತ್ತೆ. ಆವಾಗ ಭರವಸೆ ಆಗತ್ತೆ ಮಗಳ ಮೇಲೆ. ಎಷ್ಟು ಆನಂದ ಆಗತ್ತೆ, ಎಷ್ಟು ಆನಂದ. ಮಗಳೇ, ನಾನು ನಿನ್ನ ಹಠಕ್ಕೆ ನಾನು ಹಠ ಮಾಡಿ ನಿನ್ನ ಮೇಲೆ ಬಹಳ ದ್ರೋಹ ಮಾಡಿದ್ದೆ, ನನ್ನನ್ನು ಕ್ಷಮಾ ಮಾಡು. ಇಷ್ಟು ಧರ್ಮ ಎಷ್ಟು ಪವಿತ್ರ ಐತೆ ಜೈನ್ ಧರ್ಮ, ಇಷ್ಟೊಂದು ಭಕ್ತಿಯಲ್ಲಿ ಶಕ್ತಿ ಐತೆ ನನಗೆ ಗೊತ್ತಿರಲ್ಲ, ನನ್ನನ್ನು ಕ್ಷಮಾ ಮಾಡುವಂತ ಮಗಳ ಹತ್ರ ಕ್ಷಮಾ ತಗೊಳ್ತಾನೆ. ಯಾರು? ಯಾವ ರಾಜ? ಹಳೆಯಂಗ್ಲಿ ರಾಜ, ಬಹುಪಾಲ್ ರಾಜ, ಉಜ್ಜಯಿನಿಯ ರಾಜ ಕ್ಷಮಾ ತಗೊಂಡು ಮಗಳಿಗಾಗಿ ನಗರದ ಹೊರಗಡೆ ದೊಡ್ಡದೊಂದು ಅರಮನೆ ಕಟ್ಟಿರ್ತಾನೆ. ಆ ಅರಮನೆ ಕೊಡ್ತಾನೆ. ಮಗಳು ಅಲ್ಲಿ ಹೋಗಿ ಆರಾಮಾಗಿರ್ತಾಳೆ. ತನ್ನ ಎಲ್ಲ ಸೈನ್ಯವನ್ನ ತಗೊಂಡು ಕರ್ಕೊಂಡು ಮಗಳು ಎಲ್ಲಾ ರೋಗಿಗಳನ್ನ ರೋಗ ದೂರ ಮಾಡಿ ಅವರನ್ನೆಲ್ಲ ಆ ರಾಜ್ಯ ಅಲ್ಲಿ ಏನ್ ಬೇಕೋ ಅದನ್ನ ಅಪ್ಪನಿಂದ ಪಡ್ಕೊಂಡು ಆಯಾಗಿರ್ತಾಳೆ. ಬಹಳಷ್ಟು ದಿವಸ ಕಳೀತದೆ. ಕಳೀತಾ ಕಳೀತಾ ಸುಖದಲ್ಲಿ ಎಷ್ಟು ದಿವಸ ಕಾದೋತು ಗೊತ್ತಾಗಿಲ್ಲ. ಒಂದ್ ದಿವಸ ಶ್ರೀಪಾಲ್ ರಾಜ ಬಹಳ ಚಿಂತೆಯಲ್ಲಿ ಕುಂತಿರ್ತಾನೆ. ಮೈನಾ ಸುಂದರಿ ಕೇಳ್ತಾಳೆ, ಏನಾಯ್ತು? ರೋಗ ಅಂತೂ ದೂರ ಆಗಿದೆ, ಮತ್ತೆ ಯಾಕೆ ಚಿಂತೆ? ನಮ್ಮ ಅಪ್ಪ ಅವ್ರೇನಾದ್ರು? ಇಲ್ಲ ಇಲ್ಲ, ನಿಮ್ಮ ಅಪ್ಪ ಅವ್ರು ನಂಗೆ ಯಾಕಂತಾರೆ? ನಿನ್ನಂತ ಗೃಹ ಲಕ್ಷ್ಮಿಯನ್ನೇ ನನಗೆ ದಾರ ಯಾರು ಕೊಟ್ಟ್ಯಾರ, ಮತ್ತೇನು ಕೊಡ್ಬೇಕು ನಿಮ್ಮ ಅಪ್ಪ ಏನು ಅಂದಿಲ್ಲ. ಮತ್ತೆ ಯಾಕೆ ಚಿಂತೆ? ಜನ ಅಂತ ಇದ್ದಾರೆ. ಜನ ಏನಂತಾರೆ? ಮಾವನ ಮನೆಗೆ ಬಂದು ತಿಂತ ಕೊಡಿಯಲ್ಲ ಅಂತಾರಷ್ಟೆಲ್ಲ. ನನ್ನ ಮನಸ್ಸು ಕೊರಿತೈತಿ. ಶಕ್ತಿ ಇದ್ರೂ ಕೂಡ ದುಡಿದು ಮಾಡ್ಕೊಳ್ಳುವಂತ ಶಕ್ತಿ ಇದ್ರೂ ಕೂಡ ಅಳಿಯ ಬಂದು ಮಾವನ ಮೇಲೆ ಕೂತ್ಕೊಂಡ್ಯಾರಂತ ನನಗೂ ಅನಿಸ್ತೈತಿ. ಅದಕ್ಕಾಗಿ ನನ್ನ ಶಕ್ತಿಯಿಂದ ಸ್ವಂತನ ರಾಜ್ಯವನ್ನ ಪಡಿಬೇಕು ಅಂತ ಇಚ್ಛೆ ಆಗ್ತಾ ಇದೆ. ನಾನು ಹೊರದೇಶಕ್ಕೂ ಹೋಗಿ ಸಂಗ್ರಹ ಮಾಡ್ಕೊಂಡು ಬರ್ತೀನಿ ಹಣವನ್ನ ಅಂತ, ಸಂಪತ್ತಿಯನ್ನು ಸಂಗ್ರಹ ಮಾಡ್ಕೊಂಡು ನನಗೆ ನಿಮ್ಮ
ಬರವಣಿಗೆ ಬೇಕಾಗಿದೆ ಅಂತ ಕೇಳ್ತಾರೆ. ಅವಾಗ ಮೈನಾ ಸುಂದರಿ ಹೇಳ್ತಾಳೆ, ಆಯ್ತು ಹೋಗೋಣ, ನಾನು ಬರ್ತೀನಿ, ಹೊರದೇಶಕ್ಕೆ ಹೋಗೋಣ. ನಿಮ್ಮ ಶಂಕಾ ಸರಿ ಇದೆ, ಶಕ್ತಿ ಇದ್ರು ಭೂಮಿಗೆ ಹೊರೆಯಾಗಿ ಕುತ್ಕೋಬಾರ್ದು. ಯಾರು ಶಕ್ತಿ ಇದ್ರು ಕೆಲಸ ಮಾಡಂಗಿಲ್ಲ. ಅವ ಏನಂತಾರ ಅವನಿಗೆ, ಆಲ್ಸಿ. ಅವನಿಗೇನಂತಾರ, ಭೂಮಿ ಹೊರೆಯಾಗಿ ಕೂಳಿ ಕೇಡಾಗಿ ಕುತ್ಕೊಂಡ. ಕೂಳು ಬೇಸದ ಕೂಳಂತ ಉಳಿಯಂಗಿಲ್ಲ. ಕೂಳಂದ್ರೆ ಉಳಿಯಂಗಿಲ್ಲ, ಬಿಚ್ಚದ ಹಾಸಿಗೆ ಹೊಡ್ಸಂಗಿಲ್ಲ. ಕೂಳಿ ಕೇಡಾಗಿ ಭೂಮಿಗೆ ಹೊರೆಯಾಗಿ ಕುತ್ಕೊಂಡಾನೆ ಅಂತ ಹೇಳ್ತಾರೆ. ಹೌದಲ್ಲ? ಹಂಗಾಗ್ಬಾರ್ದು, ನಡೀರಿ ಹೋಗೋಣ, ನಾನು ಬರ್ತೀನಿ ಅಂತಾಳೆ. ಅವಾಗ ಶ್ರೀಪಾಲ್ ರಾಜ ಅಂತಾನೆ, ನಾವು ಹೊರದೇಶಕ್ಕೆ ಹೋಗ್ತಾ ಇದ್ವಿ, ಈ ದೇಶದಾಗ ಇರಂಗಿಲ್ಲ. ಹೊರದೇಶದಾಗ ಜನ ಧಾರ್ಮಿಕ ಇರಂಗಿಲ್ಲ. ನಿನ್ನಂತ ಧಾರ್ಮಿಕ ಸ್ತ್ರೀಯರು, ನಿನ್ನಂತ ಸುರಸುಂದರಿಯರು, ನಿನ್ನಂತ ಗುಣವಂತರು ಅಲ್ಲಿ ಯಾರೂ ಸಿಗಂಗಿಲ್ಲ. ಅದಕ್ಕಾಗಿ ಪುರುಷರು ಇಂಥ ಗುಣವಂತ ಸ್ತ್ರೀಯರನ್ನ ಹೊರದೇಶಕ್ಕೆ ಕರ್ಕೊಂಡು ಹೋಗಲ್ಲ, ಶಾಸ್ತ್ರದಾಗ ಉಲ್ಲೇಖ ಐತಿ. ಅದಕ್ಕಾಗಿ ನೀವು ನಿಮ್ಮ ತಾಯಿಯನ್ನ ಸೇವಾ ಮಾಡ್ತಾ, ಅಪ್ಪನನ್ನ ಸೇವಾ ಮಾಡ್ತಾ ಇದ್ದೀರಿ, ನಾನು ಹೋಗಿ ಬರ್ತೀನಿ ಅಂತ ಹೇಳ್ತಾನೆ. ಮೈನಾ ಸುಂದರಿ ಹೇಳ್ತಾಳೆ, ಹೇ ಪತಿ ದೇವರೇ, ನಿಮ್ಮನ್ನ ಒಂದು ನಿಮಿಷನೂ ಕೂಡ ಆಗಲಿರಲಾರೆ, ನಿಮ್ಮನ್ನು ಬಿಟ್ಟು ನಾ ಇರಲಾರೆ, ನಿಮ್ಮ ಸೇವಾ ಮಾಡ್ಕೊಂತ ಇರ್ತೀನಿ, ನನ್ನನ್ನು ಬಿಟ್ಟು ಹೋಗ್ಬೇಡಿ ಅಂತ ಹೇಳ್ತಾನೆ. ಅವಾಗ ಹೇಳ್ತಾನೆ, ನನ್ನ ಯಾತ್ರೆಗೆ ನೀವು ವಿಘ್ನ ಮಾಡಿ ಅಂದ್ರೆ ನೀವು ಪಾಪತ್ತ, ನಾನು ಹೋಗಿ ಬರೋದು ನಿಶ್ಚಿತ ಆಗಿದೆ. ನಿನಗೆ ಭರವಸೆ ಇಲ್ಲ ಅಂತಂದ್ರೆ ನಾನು 12 ವರ್ಷದ ತನಕ ಹೋಗೋದಿದೆ. 12 ವರ್ಷ ಆದ ನಂತರ ಒಂದು ದಿವಸನು, ಒಂದು ಗಳಿಗೆನೂ ಕೂಡ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ನನ್ನನ್ನ ನಿನ್ನ ಪತಿ ಅಂತ ಅಲ್ಲ ತಿಳ್ಕೊ, ಅಲ್ಲ ಅಂತಾನೆ ತಿಳ್ಕೊ, ನಿನಗೆ ಮಾತು ಕೊಟ್ಟು ಹೋಗ್ತೀನಿ, ಅದಕ್ಕಾಗಿ ನಾವು ಹೋಗಿ ಬರ್ತೀನಿ, ನನಗೆ ನೀನು ಖುಷಿಯಿಂದ ಹೋಗಿ ಅಂತ ಹೇಳ್ತಾನೆ. ಶ್ರೀಪಾಲ್ ರಾಜ ಇಷ್ಟೆಲ್ಲ ಹೇಳಿದ ನಂತರ ಮೈನಾ ಸುಂದರಿ ಕೂಡ ವಿಚಾರ ಮಾಡ್ತಾರೆ, ಇದು ನಮ್ಮ ಪತಿ ಮಹಾಪುರುಷರ ಸಂಕಲ್ಪ ಇದೆ. ಯಾವಾಗಲೂ ಮಹಾಪುರುಷರ ಸಂಕಲ್ಪ ಒಂದ್ಸರಿ ಮಾಡಿಕೊಂಡ್ರೆ ಹಿಂದೆ ತಗೊಳಂಗಿಲ್ಲ ಅಂತ ಅವ್ರಿಗೆ ಭರವಸೆ ಆಯ್ತು. ಇವ್ರು ಹೋಗೋ ನಿಶ್ಚಿತ ಆಗಿದೆ, ಇದನ್ನ ಬರಬಾರ್ದು, ಆಯ್ತು ಅಂತೇಳಿ ಕೈ ಜೋಡಿಸಿ ಆಯ್ತು ಹೋಗಿ ಬನ್ನಿ ಅಂತ ಹೇಳ್ತಾರೆ. ಆದರೆ ಒಂದು ಮಾತು, ಮತ್ತೇನು ಒಂದು ಮಾತ ಅಂತ ಕೇಳ್ತಾನೆ. ಒಂದು ಮಾತು ಕೇಳಿ ಪತಿ ದೇವರು, ಹೊರದೇಶದಲ್ಲಿ ಅಲ್ಲ, ಸ್ತ್ರೀ ಕುಲದಲ್ಲಿ ಸ್ತ್ರೀಯರು ಬಹಳ ಚಂಚಲ ಇರ್ತಾರೆ, ಬಹಳ ಚಂಚಲ ಇರ್ತಾರೆ. ಒಬ್ಬರ ಜೊತೆ ಇದ್ಕೊಂಡು ಮತ್ತೊಬ್ಬರನ್ನು ವಿಚಾರ ಮಾಡ್ತಾ ಇರ್ತಾರೆ. ಪರ ಸ್ತ್ರೀಯರನ್ನ ನೀವು ತಾಯಿ, ತಂಗಿ, ಅಕ್ಕ ಮತ್ತು ಸೋದರ ಸೋದರಿಯರ ಹಾಗೆ ಕಾಣಬೇಕು. ಪರದೇಶಕ್ಕೆ ಹೋದ್ರೂ ಕೂಡ ಜಿನೇಂದ್ರ ಭಗವಂತನ ಸಿದ್ಧ ಚಕ್ರ ಆರಾಧನೆಯನ್ನು ಮರೆಯಬಾರದು. ಸಿದ್ಧ ಚಕ್ರ ಬೀಜಾಕ್ಷರವನ್ನಾದರೂ ಕೂಡ ಪರದೇಶಕ್ಕೆ ಹೋದ್ರೂ ಕೂಡ ಅಷ್ಟಮಿ, ಚತುರ್ದಶಿ, ಅಷ್ಟಾನಿಕ ಪರ್ವದಲ್ಲಿ ಇದರ ಆರಾಧನೆ ಮಾಡಬೇಕು. ಮತ್ತೆ ನಮೋಕಾರ ಮಂತ್ರ ಬಿಡಬಾರ್ದು. ಹೊರಗಡೆ ಹೋದಾಗ ಶಾಕಾಹಾರಿಯಾಗಿರ್ಬೇಕು. ಇವೆಲ್ಲ ನಿಯಮ ಪಾಲನೆ ಮಾಡ್ತೀವಿ ಅಂದ್ರೆ ನಾವು ತುಂಬಾ ಖುಷಿಯಿಂದ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಶ್ರೀಪಾಲ್ ಅಂತೂ ಅದರಲ್ಲಿ ಇರುವವ. ಅವ ಖುಷಿಯಿಂದ ಹೇಳ್ತಾನೆ, ನೀನು ಏನೇನು ನಿಯಮ ಹೇಳಿದ್ದೆ ಆ ನಿಯಮವನ್ನು ಕೂಡ ಎಳ್ಳಷ್ಟು ಕೂಡ ನಾನು ಬಾಧಿತ ಆಗದಂಗೆ ನೋಡ್ಕೊಂತೀನಿ, ನಾನು ಹೋಗಿ ಬರ್ತೀನಿ, ಭರವಸೆ ಇರಲಿ ಅಂತ ಹೇಳ್ತಾನೆ. ಅವಾಗ ಒಪ್ಪಿಗೆ ಕೊಡ್ತಾನೆ. ಇಷ್ಟೆಲ್ಲ ಹೇಳಿದ ನಂತರ 12 ಮಾತೆಲ್ಲ ಆಗುತ್ತೆ. 12 ವರ್ಷ ಆದ ನಂತರ ಒಂದು ದಿವಸ ಅಲ್ಲ, ಒಂದು ಗಳಿಗೆನೂ ಕೂಡ ಹೆಚ್ಚು ಕಮ್ಮಿ ಆಗಂಗಿಲ್ಲ, ನಾ ಬಂದು ನೀನು ಸೇರ್ತೀನಿ ಅಂತ ಹೇಳಿರ್ತಾನೆ. ಅವಳು ಹೇಳ್ತಾಳೆ, ಭರವಸೆ ಕೊಟ್ಟಿರ್ತಾರೆ, ಮಾತು ಕೊಟ್ಟಿರ್ತಾಳೆ, ನೀವು ಹೇಳಿದ ಮಾತಿಗೆ ತಪ್ಪಿದ್ರಿ ಅಂತಂದ್ರೆ ಅದೇ ಗಳಿಗೆಯಲ್ಲಿ ನಾ ಆರಿಕಾ ದೀಕ್ಷೆ ತಗೊಳ್ಳೋದು ನಿಶ್ಚಿತ. ಮಾತಾಜಿ ಆಗ್ತೀನಿ ಅಂತಾಳು. ಆಯ್ತು ಆಗು ಅಂತಾಳೆ. ಈ ಇಬ್ಬರಿಗೂ ಮಾತಾಗಿ ಭರವಸೆಯಾಗಿ ಖುಷಿಯಿಂದ ಕಳಿಸ್ಕೊಡ್ತಾಳೆ. ಹೋಗಿ ತಾಯಿ ಹತ್ರ ಹೋಗ್ತಾನೆ ಆಶೀರ್ವಾದ ತಗೊಳ್ಳಿಕ್ಕೆ. ಅಷ್ಟೊತ್ತಿಗೆ ಏನಾಗೈತೆ, ಹಿಂದಿಂದ ಆ ಕಡೆ ಚಂಪಾಪುರ ನಗರದಿಂದ
ಶ್ರೀಪಾಲನ ತಾಯಿ ಅವನನ್ನ ಹುಡ್ಕೋ ಅಂತ ಬಂದಿರ್ತಾಳೆ. ಅವಾಗ ಇಷ್ಟೆಲ್ಲ ವೈಭವನ್ನ ಪಡ್ಕೊಂಡು ನೋಡಿ ಆನಂದ ಆಗತ್ತೆ. ತಾಯಿ ಆಶೀರ್ವಾದ, ಅತ್ತೆ ಮಾವನ ಆಶೀರ್ವಾದ ಎಲ್ಲ ತಗೊಂಡು ಹೊಂಟಾನೆ. ಇಲ್ಲಿ ಹೊಂಟಾನೆ ಹೊರದೇಶಕ್ಕೆ. ನಿಮ್ಮ ಮಕ್ಕಳು ಕೆಲವರು ಹೊರದೇಶಕ್ಕೆ ಇರ್ಬೋದು. ಶ್ರೀಪಾಲನು ಸಹಿತ ಹೊರದೇಶಕ್ಕೆ ಹೋಗಿದ್ದ. 12 ವರ್ಷ ಶಾಕಾಹಾರಿಯಾಗಿ ಜಿನೇಂದ್ರ ಭಗವಂತನ ದರ್ಶನ ಮಾಡದೆ ಒಂದ್ ದಿವಸ ನೀರ ಬಾಯಿಗೆ ಹಾಕಿಲ್ಲ. ಹೊಂಟಾನೆ. ಯಾರನ್ನೂ ಸಹಿತ ಜೊತೆ ಕರ್ಕೊಂಡಂಗಿಲ್ಲ. ಒಬ್ಬನೇ ಯಾತ್ರೆ ಮಾಡ್ತಾ ಕಾಲ್ ನಡಿಗೆಯಲ್ಲಿ ಹೋಗ್ತಾನೆ. ಕೈಯಲ್ಲಿ ಒಂದು ಖಡ್ಗ ಇಲ್ಲ, ಕುದುರೆ ಇಲ್ಲ, ಆನೆ ಇಲ್ಲ. ರಾಜ ಒಬ್ಬನೇ ಹೊಂಟಾನೆ. ಹೋಗ್ತಾ 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 ಕಾಡು ಬೆಟ್ಟ ನಗರ ಎಲ್ಲ ಪಾರ್ ಮಾಡಿ, ನದಿ ಎಲ್ಲ ಪಾರ್ ಮಾಡಿ ಹೋಗ್ತಾ 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 ಒಂದು ನಗರಕ್ಕೆ ಹೋಗ್ತಾನೆ. ನಗರದಲ್ಲಿ ಒಬ್ಬ ವಿದ್ಯಾಧರ ಅಂದ್ರೆ ಏನು? ಆಕಾಶದ ಮೇಲೆ ಹೋಗ್ತಾರ ಅವ್ರು. ವಿದ್ಯಾಧರರು ಕೆಳಗೆ ಹೋಗಂಗಿಲ್ಲ. ನಮಗೆ ನಾವು ಭೂಮಿಗೆ ಗೋಚರರು. ಅವ್ರು ವಿದ್ಯಾಧರ ಆಕಾಶ ಮೇಲೆ ಹೋಗ್ತಾರೆ. ಪುಷ್ಪ ವಿಮಾನ ಅಥವಾ ವಿದ್ಯೆಯಿಂದ ಆಕಾಶ ಮೇಲೆ ಹೋಗ್ತಿರ್ತಾರೆ. ಒಬ್ಬ ವಿದ್ಯಾಧರ ಕೆಳಗೆ ಭೂಮಿ ಮೇಲೆ ಬಂದು ಹಿಂಗೊಂದು ಉದ್ಯಾನವನದಲ್ಲಿ ವಿದ್ಯಾ ಸಿದ್ಧ ಮಾಡ್ಕೊಂತಿದ್ದ. ವಿದ್ಯಾ ಪ್ರಾಪ್ತ ಮಾಡ್ಕೊಂತಿದ್ದ. ಮಂತ್ರ ಜಪದಿಂದ ವಿದ್ಯಾ ಪ್ರಾಪ್ತ ಆಗ್ತದೆ. ವಿದ್ಯಾ ಅಂದ್ರೇನು? ದೇವಿ ಹೊಸ ಆಗ್ತಾವ. ಪ್ರಾಪ್ತ ಮಾಡ್ಕೊಂತಿದ್ದ. ಆ ಪ್ರಾಪ್ತ ಮಾಡ್ಕೊಳ್ಳಕ್ ಕುಂತಾಗ ಅವನ ಮನಸ್ಸು ಚಂಚಲ ಆಗ್ತಿತ್ತು. ವಿದ್ಯೆ ಪ್ರಾಪ್ತ ಆಗ್ತಾ ಇರ್ಲಾಯ್ತು. ಬಹಳ ಸೋತು ಕುಂತಿದ್ದ ಇವ. ಯಾರು? ಶ್ರೀಪಾಲ್ ರಾಜ. ಯಾತ್ರೆ ಮಾಡ್ತಾ 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 ಅಲ್ಲೇ ಹೋದ ನಂತರ ಉದ್ಯಾನವನಕ್ಕೆ ಹೋಗಿ ನೋಡ್ತಾನೆ. ವಿದ್ಯಾಧರ ಹೇಳುದು ಕುಂಡ್ರದು ಮಾಡ್ತಾನೆ. ಹಿಂಗೆ ಯಾಕೆ ಮಾಡ್ತೀನಿ ಅಂತ ಕೇಳ್ದ. ಮಹಾಪುರುಷರೇ, ನಿಮ್ಮನ್ನು ನೋಡಿದ್ರೆ ಈಗ ಅನಿಸ್ತಾ ಇದೆ, ನೀವು ಒಂದು ಕ್ಷಣದಲ್ಲಿ ವಿದ್ಯಾ ಪ್ರಾಪ್ತ ಮಾಡ್ಕೋಬಹುದು. ನನ್ನಲ್ಲಿ ಬಹಳ ಚಂಚಲೆ ಬುದ್ಧಿ ಇದೆ, ನೀವು ವಿದ್ಯೆ ಪ್ರಾಪ್ತ ಮಾಡ್ಕೊಳ್ಳಿ ಅಂತೇಳಿ ಮಂತ್ರ ಕೊಡ್ತಾನೆ. ಇಲ್ಲಪ್ಪ, ನಾವೊಬ್ಬ ಯಾತ್ರೆ ಮಾಡುವಂತ ಪುರುಷ, ನಾ ಎಲ್ಲಿ ವಿದ್ಯೆ ಪ್ರಾಪ್ತ ಆಗತ್ತೆ ನನಗೆ ಅಂತ ಕೇಳ್ತ. ಇಲ್ಲ, ನನ್ ಭರವಸೆ ವಿದ್ಯೆ ಪ್ರಾಪ್ತ ಮಾಡ್ಕೊಳ್ಳಿ, ನಿಮ್ಗೆ ಪ್ರಾಪ್ತ ಆಗತ್ತೆ ಅಂತ ಹೇಳಿ ಮಂತ್ರ ಕೊಡ್ತಾನೆ. ಹೋಗಿ ಒಂದು 10 ನಿಮಿಷ ಆಗಿಲ್ಲ, ಆ ಒಂದು ಶ್ರೀಪಾಲ್ ರಾಜನಿಗೆ ವಿದ್ಯೆ ಪ್ರಾಪ್ತ ಆಗ್ತದೆ. ಒಂದು ಕೈ ಜೋಡಿಸಿ ನಿಲ್ತದೆ ದೇವತಾ, ನನ್ನಿಂದ ಏನು ಸೇವಾ ಬೇಕು, ನಿಮಗೆ ಪ್ರಸನ್ನರಾಗಿ ನಾ ಬಂದಿದ್ದೇನೆ, ನನ್ನನ್ನು ಏನು ಎಲ್ಲಿ ಕರ್ಕೊಂಡು ಹೋಗ್ಬೇಕು ಹೇಳ್ರಿ ಅಂತ ಹೇಳ್ತಾನೆ. ಅವಾಗ ಶ್ರೀಪಾಲ್ ರಾಜ ಹೇಳ್ತಾನೆ, ಹೇ ವಿದ್ಯಾಧರ, ನನ್ನ ಮಿತ್ರ ವಿದ್ಯಾ ಪ್ರಾಪ್ತ ಆಗಿದೆ, ನೀವು ತಗೊಳ್ಳಿ ಅಂತ ಹೇಳ್ತಾನೆ. ಅವ ಬಂದು ಹೇಳ್ತಾನೆ, ನೀವು ಪ್ರಯತ್ನ ಮಾಡಿ ನೀವು ವಿದ್ಯೆ ಪ್ರಾಪ್ತ ಮಾಡ್ಕೊಂಡಿರಿ, ನಿಮ್ಗೆ ಆ ವಿದ್ಯಾ ನಾನು ದಾನ ಕೊಡ್ತೀನಿ ಅಂತಾನೆ. ಇಲ್ಲ, ನಿಮ್ಮ ಪ್ರಯತ್ನದಿಂದ ಮಾಡ್ತಾ ಇದ್ರಿ, ಈ ವಿದ್ಯಾ ನೀವೇ ತಗೋಬೇಕು ಅಂತೇಳಿ ಅವನಿಗೆ ಕೊಡ್ತಾನ ಶ್ರೀಪಾಲ್ ರಾಜ. ಅದ್ರ ಬದಲಿಗೆ ಆ ವಿದ್ಯಾಧರ 2 ವಿದ್ಯಾನ ದಾನ ಕೊಡ್ತಾನೆ. ಒಂದು ಜಲತಾರಣ ವಿದ್ಯಾ, ಮತ್ತೊಂದು ಯಾವುದೋ ಒಂದು ವಿದ್ಯೆ ಇರ್ತದೆ, ಬಹುರೂಪಿಣಿ ವಿದ್ಯೆ. 2 ವಿದ್ಯೆಯನ್ನ ಅವನಿಗೆ ದಾನ ಕೊಡ್ತಾನೆ ವಿದ್ಯಾಧರ. ಯಾರಿಗೆ ದಾನ ಕೊಡ್ತಾನೆ? ಶ್ರೀಪಾಲ್ ರಾಜನಿಗೆ. ಅವನ ಮನೆ ಕರ್ಕೊಂಡೋಗಿ ಬಹಳಷ್ಟು ದಿವಸ ಇಟ್ಕೊಂಡು ಅವನನ್ನ ಪುರಸ್ಕಾರ, ಅವನನ್ನ ಬಹಳ ಸನ್ಮಾನ ಮಾಡಿ ಇಟ್ಕೊಂಡಿರ್ತಾನೆ. ಒಂದ್ ದಿವಸ ಅಲ್ಲಿನ ಕೂಡ ಹೋಗ್ತಾನೆ, ಹೊರಗಡೆ ಹೊರದೇಶಕ್ಕೆ ಹೋಗ್ಬೇಕು ಅಂತೇಳಿ ಹೋಗಿ ಸಮುದ್ರದ ದಡದಲ್ಲಿ ಹೋಗಿ ವಿಶ್ರಾಂತಿ ಪಡಿತಾ ಇರ್ತಾನೆ. ವಿಶ್ರಾಂತಿ ಪಡಿತ ಒಂದು ಆಲದ ಮರದ ಕೆಳಗಡೆ ಮಲ್ಕೊಂಡಿರ್ತಾನೆ. ಅಷ್ಟೊತ್ತಿಗೆ ಆ ಸಮುದ್ರದಲ್ಲಿ 500 ಜಹಾಜ ಅಂದ್ರೆ ಹಡಗು, 500 ಹಡಗು ಒಬ್ಬ ಶೇಠ್ಜಿಯವು ಸಿಕ್ಕಾಕೊಂಡಿರ್ತಾವ. ಮುಂದೆ ಹೋಗ್ತಾನೆ ಇಲ್ಲ. ಯಾವ ಶೇಠ್ಜಿ? ಕಥೆಯನ್ನು ದವಲ್ ಸೇಠ್ ಅಂತ ಹೆಸರು. ದವಾಲ್ ಸೇಠನ 500 ಜಹಾಜ್ ಸಿಕ್ಕಾಕೊಂಡಿರ್ತಾವ. ಯಾವುದೋ ಒಂದು ಜಲ್ ದೇವತಾ ಅದನ್ನ ಕೀಲಿಟ್ ಮಾಡ್ಬಿಡ್ತದ. ಆವಾಗ ಆ ಒಂದು ದವಾಲ್ ಸೇಠ ಒಂದು ನಗರಕ್ಕೆ ಹೋಗಿ ರಾಜನ ಒಂದು ಆಜ್ಞೆಯಿಂದ ಏನು ಮಾಡ್ಬೇಕಂತ ಕೇಳಿದಾಗ ಆ ಒಂದು ರಾಜನ ಜ್ಯೋತಿಷ್ ಹೇಳ್ತಾನೆ, ನರಬಲಿಯನ್ನ ಕೊಡಬೇಕು, ಪರದೇಶಿಯಾದಂಥವನನ್ನ ನರಬಲಿ ಕೊಡಬೇಕು ಅಂತ ಹೇಳ್ತಾನೆ. ನರಬಲಿ ಅಂದ್ರೇನ? ಮನುಷ್ಯರನ್ನ ಬಲಿ ಕೊಡ್ಬೇಕು, ಅವಾಗ ಜಾಜಿ ಓಡ್ತಾವ ಅಂತ ಹೇಳ್ತಾನೆ. ಆವಾಗ ಅವನು ಬಂದು
ಆ ಶೇಠ್ಜಿ ತನ್ನ ಆಳುಗಳಿಗೆ ತನ್ನ ದೂತರಿಗೆ ಹೇಳ್ತಾನೆ, ಇವತ್ತೇ ನಗರದಲ್ಲಿ ಹೋಗಿ ಸುಂದರ ಯುವಕ ಪರದೇಶಿ ಆದವನನ್ನ ತಗೊಂಡ್ ಬರ್ರಿ, ಬಲಿ ಕೊಡೋಣ ಅಂತ. ದೊಡ್ಡ ದೊಡ್ಡ ಪೈಲವಾನರು ಹೊಂಟಾರ ನಗರದಾಗ, ಎಲ್ಲ ಕಡೆಗೆ ಸುತ್ತಾಡ್ತಾರ. ಅಂತ ಸುಂದರ ಯಾರು ಸಿಗಂಗಿಲ್ಲ. ಸಮುದ್ರ ಸೈಡಿಂದ ಬರುವಾಗ ಶ್ರೀಪಾಲ್ ರಾಜ ಮರದ ಕೆಳಗೆ ಮಲ್ಕೊಂಡಿರ್ತಾನ. ಭಾಳ ನಿದ್ರೆ ಬಂದಿರ್ತದ ಅವನಿಗೆ. ನಡೆದು ಆ ದೂತರೆಲ್ಲ ಬರ್ತಾರೆ. 4 ದಿಕ್ಕಿ ನಿಂತ್ಕೊಂಡಿರ್ತಾರೆ. ಅವ್ನು ಹೇಳೋ ತನಕ ಅವನ ನೋಡಿ ಎದುರಿರ್ತಾರೆ. ಅಷ್ಟು ಗಂಭೀರ, ಅಷ್ಟು ದೊಡ್ಡ ಆಳು, ಅಷ್ಟು ಸುಂದರ. ಅವ್ರು ನೋಡ್ತಾ ನಿಂತ್ಕೊಂಡಿರ್ತಾವ. ಹೇಳೋ ತನಕ, ಕಣ್ ಬಿಡೋ ತನಕ. ಕಣ್ ಬಿಟ್ಟು ಹಿಂಗ್ ನೋಡ್ತಾನೆ, 4 ದಿಕ್ಕಿ ಜನ ನಿಂತ್ಬಿಟ್ಯಾರ. ಅವ ಯಾರಿಗೂ ಎದುರ್ತಿಲ್ಲ. ಶ್ರೀಪಾಲ್ ರಾಜ ಬಹಳ ಧೈರ್ಯವಂತ. ವಜ್ರ ಋಷಭ ನಾರಸ ಸ್ನಾನನ ಅದು. ಯಾರಿಗೆ ಏನು ಮಾಡಕ್ಕಾಗುತ್ತಿಲ್ಲ. ಅವನ ಎದುರ್ತಿಲ್ಲ. ಅವ ಹಿಂಗೆದ್ದು ಕೊಂತಾನೆ. ತಾವೆಲ್ಲ ಯಾರು? ಸಹಜ ಕೇಳ್ತಾನ. ನಾವು ಧವಲ ಶೇಠಿಯ ದೂತರು ಇಲ್ಲಾಕ್ ಬಂದ್ರಿ? ಧವಲ ಶೇಠಿಯ 500 ಜಹಾಜಿಗಳು ಸಮುದ್ರದಲ್ಲಿ ಕೀಲಿತವಾಗಿದ್ದಾವೆ. ಆ ಜಹಾಜನ್ನ ನಡೆಸಬೇಕಾಗಿದೆ. ಜ್ಯೋತಿಷರು ಹೇಳಿದ್ದಾರೆ, ನರಬಲಿಯನ್ನ ಕೊಡಬೇಕಂತೆ. ಅದಕ್ಕಾಗಿ ಧವಲ ಶೇಠಿ ಅವರು ನಮ್ಮನ್ನ ಪರದೇಶಿಯಾದಂತ ಸುಂದರ ಯುವಕನನ್ನ ತಗೊಂಡು ಬರ್ಲಿಕ್ಕೆ ಕಳಿಸಿದ್ದಾರೆ. ಯಾರು ಸಿಕ್ಕಿಲ್ಲ, ನೀವೇ ಕಾಣ್ತಾ ಇದ್ದೀರ. ಸುಂದರ ಅಷ್ಟು ಸುಂದರ ಯಾರು ಇಲ್ಲ. ಹೌದಾ? ನಡೀರಿ ಹೋಗೋಣಂತ ಎದ್ದು ನಿಲ್ತಾನ ಖುಷಿಯಿಂದ. ನನ್ನ ಬಲಿ ಕೊಡೋಕೆ ನೀವು? ಬಹಳ ಖುಷಿ ಆಯ್ತು. ನಡೀರಿ ಹೋಗೋಣ ಖುಷಿಯಿಂದ. ನನ್ನೇನು ಹಿಡಿಯೋದು ಬೇಡ, ಕಟ್ಟೋದು ಬೇಡ, ನಾನು ಬರ್ತೀನಿ, ನಡೀರಿ ಅಂತ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಧವಲ್ ಶೇಠಿಯ ಮುಂದೆ ನಿಲ್ಲಿಸ್ತಾರೆ. ಧವಲ್ ಶೇಠಿ ಖುಷಿ ಆಗ್ತಾನೆ. ಇಷ್ಟೊಂದು ದೊಡ್ಡ ಯುವಕ, ಸುಂದರ, ಎಲ್ಲಿ ಸಿಕ್ಕಿದ್ರು ನಿಮಗೆ? ಭಾಳ ಖುಷಿ ಆಗ್ತಾನೆ. ಇನ್ನು ನಮ್ಮ ಜಹಾಜ್ ಹೋಗ್ತಾವ ಮುಂದೆ ಅಂತೇಳಿ ಎಲ್ಲ ತಯಾರು ಮಾಡ್ತಾನೆ. ಬಲಿ ಕೊಡ್ಲಿಕ್ಕೆ ದೊಡ್ಡ ದೊಡ್ಡ ಕಟಗರನ್ನ ತರಿಸ್ತಾನೆ. ಶ್ರೀಪಾಲ್ ನಗಾಡ್ತಾ ಮುಗುಳ್ನತ್ತ ನಿಂತ್ಕೊಂಡಿರ್ತಾನೆ. ಎಲ್ಲ ತಯಾರಾಗ್ತದೆ. ಈ ಕಡೆಯಿಂದ ಕಟಗರು ಕೈಯಲ್ಲಿ ಖಡ್ಗವನ್ನ ಹಿಡಿದು ಇನ್ನು ಹೊಡೆಯದೇ ಒಂದು ತಡ ಆಗಿರ್ತದೆ ಶ್ರೀಪಾಲನಿಗೆ. ಶ್ರೀಪಾಲ ಮನಸ್ಸು ಬಂತು ಅಂದ್ರೆ ಅವ್ರನ್ನೆಲ್ಲರೂ ಒಂದೇ ಕೈಯಲ್ಲಿ ತೆಗಿಯೋವಿದ್ದ. ಅದೇ ನಾಟಕ ನೋಡೋವಿದ್ದ. ಏನೇನ್ ಮಾಡ್ತಾರೆ ಇವರು? ಹೊಡೆಯೋನಿದ್ದ. ಅಷ್ಟೊತ್ತಿಗೆ ಶ್ರೀಪಾಲ ರಾಜ ಕಣ್ಣು ಬಿಟ್ಟು ಹೇಳ್ತಾನೆ, ಏನಾಗ್ಬೇಕು ನಿಮ್ಗೆ? ಏನಾಗ್ಬೇಕು? ಧವಲ್ ಶೇಠ್ ಏನಾಗ್ಬೇಕು ನಿಮ್ಗೆ? ಏನಿಲ್ಲ, ಬಲಿ ಕೊಡೋದೈತಿ. ಇಷ್ಟು ದೊಡ್ಡ ಪಾಪ ಯಾಕೆ ಮಾಡ್ತಾ ಇದ್ದೆ ಮೂರ್ಖ? ಪಾಪ ಮಾಡಿ ನರಕಕ್ಕೆ ಯಾಕೆ ಹೋಗ್ತಾ ಇದೆ? ನಾನು ನಿಂತ್ಕೊಂಡಿದ್ದು ಬಲಿ ಕೊಡ ನಡೀತದೆ, ಕರೆ ಪಾಪ ಮಾಡಿ ನರಕಕ್ಕೆ ಯಾಕೆ ಹೋಗ್ತೀಯ? ಏನಾಗ್ಬೇಕಾಗಿ ನಿನಗೆ? ನನಗೆ ಜಹಾಜ್ ಹೋಗ್ಬೇಕಾಗಿದೆ. ಎಲ್ಲದ್ದು ಕೈ ಕಾಲು ನಡ್ಕಿಡಿದು ಮಾತು. ಇಷ್ಟೇ ಗಂಭೀರದಿಂದ ಒಂದು ಶಬ್ದ ಹೊಂಟು ಅವ್ರ ಕೈ ಕಡ್ಗೆಲ್ಲ ಬಿದ್ದೆ ಹೋಗ್ಯವ. ಶ್ರೀಪಾಲನ ಧ್ವನಿಯನ್ನ ಕೇಳಿ ಅವನು ಧವಲ್ ಶೇಠಿ ನಡಕ ಹಿಡ್ದ, ನಿಮಗ್ ಜಹಾಜ್ ಹೊಂಡ್ಸೋದಿದೆಯೋ ಅಥವಾ ನರಬಲಿ ಕೊಡೋದಿದೆಯೋ? ಏನ್ ಮಾಡೋದೈತಿ ಕೇಳ. ನಮಗ್ ಜಹಾಜ್ ಹೊಂಟ್ರೆ ಸಾಕು ಸಾವುಕಾರ್ರೆ, ಸ್ವಾಮಿ ನಮ್ಮನ್ನು ಉಳಿಸಿ. ಅವನ ಧ್ವನಿಯಲ್ಲೇ ಇವರೆಲ್ಲದ್ದು ಬೆವರು ಬಿಟ್ಟು ಹೋಗಿತ್ತು. ಜಹಾಜ್ ಹೊಂಡ್ಸೋ ಅಷ್ಟೆಲ್ಲ, ಮತ್ತೆ ಇಷ್ಟು ದೊಡ್ಡ ಪಾಪ ಮಾಡಕ್ ಹೊಂಟಿರಲ್ಲ ನೀವು? ಅಷ್ಟೇ ಹೋದಲ್ಲ, ನಡಿ ಹೋಗೋಣ. ಅಲ್ಲಿ ಹೋಗಿ ಎಡಗಾಲನ್ನ ಹಚ್ಚಿದ್ದಾಯ್ತು ಜಾಜಕ್ಕೆ, ಎಲ್ಲವೂ ಸ್ಟಾರ್ಟ್ ಆಗ್ಬಿಡ್ತಾವ. ಹೊಂಟ್ಬಿಟ್ಟು ಸಮುದ್ರದಲ್ಲಿ ಜಾಜ್. ಇಷ್ಟೆಲ್ಲ ಮತ್ತೇನ್ ಬೇಕಾಗಿತ್ತು ನಿಮಗೆ? ಏನು ಬೇಕಾದ್ರೂ ಕೇಳಿಕೊಳ್ಳಿ, ನಾವು ಏನ್ ಬೇಕಾದ್ರೂ ನಿಮಗೆ ಬಹುಮಾನವಾಗಿ ಕೊಡ್ತೀವಿ ಸ್ವಾಮಿ. ನಿಮ್ಮ ಮೇಲೆ ಬಹಳ ದ್ರೋಹ ಮಾಡ್ತಿದ್ದೆವು, ಕ್ಷಮ ಮಾಡಿ ಅಂತ. ಕ್ಷಮ ಆಯ್ತು. ಅವಾಗ ಆಳುಗಳೆಲ್ಲ ಹೇಳ್ತಾರೆ, ಹೇ ಬುದ್ಧಿ, ಹೇ ನಮಗೆಲ್ಲರಿಗೂ ಒಡೆಯ, ನೀವು ಸಹಿತ ಜಹಾಜಲ್ಲಿ ಬರಬೇಕು ನಮ್ಮ ಜೊತೆಗೆ ಅಂತ, ವ್ಯಾಪಾರಕ್ಕೆ ಅಂತ ಹೇಳ್ತಾರೆ. ಆಯ್ತು, ನಾವು ಬರ್ತೀನಿ. ಈ ವ್ಯಾಪಾರದಲ್ಲಿ ನನಗೆ ಅರ್ಧ ಭಾಗ ನೀವು ಕೊಡೋದಾದ್ರೆ ನಾ ಬರ್ತೀನಿ ಹೊರದೇಶಕ್ಕೆ ನಿಮ್ಮ ಜಹಾಜಲ್ಲಿ ಅಂತ. ಅವಾಗ ಧವಲ್ ಶೇಠ್ಜಿ ಒಪ್ಕೊಂತಾನೆ.
ವ್ಯಾಪಾರದ ಉಳಿತಾಯದಲ್ಲಿ ಅರ್ಧ ಭಾಗ ನಿಮ್ಗೆ ಕೊಡಲಾಗುತ್ತೆ ಬನ್ನಿ ಅಂತ ಹೇಳ್ತಾನೆ. ಅವಾಗ ಮಾತುಕತೆ ಆಗತ್ತೆ, ಹೊಂಡ್ತಾರ ಅವರೆಲ್ಲ ಕೂಡಿ. ಧವಲ್ ಸೇಠ್ಜಿ ಶ್ರೀಪಾಲನ್ನು ಕರ್ಕೊಂಡು ಹೊಂಟಾರ. ಜಹಾಜ್ ಹೊಂಟು ತಯಾರಾಯ್ತು, ಸಮುದ್ರದಲ್ಲಿ ಹೋಗ ಕಡಿದು ಹೋಗಿ 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 ಒಂದು ಕುಂಕುಮ ದ್ವೀಪ ಅಂತ ಸಿಗ್ತದೆ. ದ್ವೀಪ ಅಂತ ಗೊತ್ತಲ್ಲ, ಸಮುದ್ರದಲ್ಲಿ ಮಧ್ಯೆ ಇರ್ತದೆ. ಲಾಖೋ ಕಿಲೋಮೀಟರ್ ಹೋದ ನಂತರ ಕುಂಕುಮ ದ್ವೀಪ ಸಿಗ್ತದೆ. ಆ ದ್ವೀಪದಲ್ಲಿ ಹೋಗಿ ಜಹಾಜ್ ಎಲ್ಲ ತಮ್ಮ ಜಾಗದಲ್ಲಿ ನಿಲ್ಲಿಸ್ತಾರೆ, ಕಿಲೀಟ್ ಮಾಡ್ತಾರೆ. ಧವಲ್ ಸೇಠ್ಜಿ ತಮ್ಮ ಆಳುಗಳನ್ನ ಕರ್ಕೊಂಡು 500 ಜಹಾಜಲ್ಲಿ ತುಂಬಿದ್ರು ಜನ. ಅವನ್ನೆಲ್ಲ ಕರ್ಕೊಂಡು ನಗರದಲ್ಲಿ ರಾಜ ಆಜ್ಞೆ ಕೇಳ್ಕೊಂಡು ವ್ಯಾಪಾರಕ್ಕಂತ ಹೋಗ್ತಾನೆ. ಶ್ರೀಪಾಲ್ ಏನ್ ಮಾಡ್ತಾನೆ ಗೊತ್ತಾ? ಅವನಿಗೇನ್ ಬೇಡ, ಅವನಿಗೆ ಹೇಳಿದ್ನಲ್ಲ ಅರ್ಧ ಕೊಟ್ಟೆ ಕೊಡ್ತಾರ ಅವರು, ಕೊಡದಿನ ಬಿಡಂಗಿಲ್ಲ. ಅವನು ಜಿನಮಂದಿರ ಹುಡುಕ್ತಾ ಹೊಂಟಾನೆ. ಏನ್ ಮಾಡ್ತಾನೆ? ಹೊರದೇಶಕ್ಕೆ ಹೋಗಿ ಜಿನಮಂದಿರನ ಹುಡ್ಕೊಂತ ಹೋಗ್ತಾನ. ನಾವೇನ್ ಮಾಡ್ತೀವಿ? ಹೊರ ಊರಿಗೆ ಹೋದ್ರೆ ಮೊದಲು ಪೌಣೇರ್ ಮನೆಗೆ ಹುಡುಕ್ತೀವಿ, ಚಾ ಕುಡ್ಕೊಂಡು ಆಮೇಲೆ ಮಂದಿರಕ್ಕೆ ಹೋಗಂತವು. ಆ ಹುಡುಗ ಹುಡುಗಿ ನೋಡಕ್ ಹೋದ್ರು ಕೂಡ ಪೈಲೆ ಏನ್ ಮಾಡ್ತೀರಿ ನೀವು? ಅವ್ರ ಮನೆಗೆ ಮೊದಲು ಹೋಗಿ ನಮ್ಮ ಕೆಲಸ ನಾವು ಮುಗಿಸ್ಕೊಂಡು ಆಮೇಲೆ ಭಗವಂತ ಮಂದಿರ ಓಡೋಗುತ್ತೆ ಅಂತ ಹೇಳಿ ಫಸ್ಟ್ ಅವ್ರ ಮನೆಗೆ ಹೋಗ್ತೀವಿ. ಶ್ರೀಪಾಲ್ ರಾಜ ಏನ್ ಮಾಡ್ದ? ಎಲ್ಲ ಮರ್ತು ಬಿಟ್ಟ. ಮೊದಲು ಜಿನಮ ದರ್ಶನ ಆಗ್ಬೇಕಾಗಿತ್ತು ನನಗೆ. ಜಿನೇಂದ್ರ ಭಗವಂತ ದರ್ಶನ ಆಗೋ ತನಕ ನೀರು ಸಹಿತ ಕುಡಿಯೋಲ್ಲ. ಹೊಂಟ ಜಿನಮಂದಿರವನ್ನು ಹುಡ್ಕೊಂತ 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 ಹೋದ. ನಗರದ ಒಳಗಡೆ ವಿಶಾಲವಾದಂತ ಜಾಗದಲ್ಲಿ ಒಂದು ಜಿನಮಂದಿರ ಇತ್ತು. ಎಷ್ಟೋ ವರ್ಷದಿಂದ, ಸಾವಿರಾರು ವರ್ಷದಿಂದ ಜಿನಮಂದಿರದ ಬಾಗಿಲು ಬಂದಾಗಿತ್ತು. ವಜ್ರದ ಬಾಗಿಲಿತ್ತು. ವಜ್ರದ ಬಾಗಿಲಿತ್ತು. ಆ ಮಂದಿರದ ಬಾಗಿಲು ಯಾಕೆ ಬಂದಿದೆ? ಅಲ್ಲಿ ಒಬ್ಬ ರಾಜ ಇದ್ದ. ಆ ರಾಜನಿಗೆ ಒಬ್ಬರು ಮುನಿಗಳು ಹೇಳಿದ್ರು, ಯಾವಾಗ ಜಿನಮಂದಿರದ ಬಾಗಿಲು ತೆಗಿತದಲ್ಲ ಆವಾಗ ನಿನ್ನ ಮಗಳು ಮದುವೆ ಆಗೋದು. ಅಷ್ಟು ತನಕ ನಿನ್ನ ಮಗಳು ಮದುವೆ ಆಗಂಗಿಲ್ಲ. ಒಬ್ಬಳು ಮಗಳಿದ್ಲು. ಆ ಮಗಳ ಹೆಸರು ಹೇಳಬೇಡ, ನೀವು ಹೋಗಿರ್ಬಾರ್ದು ಹುಡ್ಕೊಳಕ್, ನಿಮ್ಮ ಮಗನ ಹುಡ್ಕಕ್ಕೆ. ರೈಣ ಮಂಜುಸ ಅವಳ ಹೆಸರು. ಎಷ್ಟು ಸುಂದರ ಇದ್ಲು, ಎಷ್ಟು ಸುಂದರ. ದೊಡ್ಡ ದೊಡ್ಡ ರಾಜ ಸೂರು ವೀರು, ದೊಡ್ಡ ದೊಡ್ಡ ರಾಜರೆಲ್ಲ ಬಂದು ಹೋಗಿದ್ರು ನೋಡ್ಕೊಂಡು. ಅವನಿಗೆ ಆಗಿಲ್ಲ ಮಾಡ್ಕೊಳಕ್ಕೆ. ಅವ್ರದ್ದೊಂದು ಸರ್ತಿತ್ತು, ಯಾರು ಈ ವಜ್ರ ಕಪಾಟವಾದಂತ ಜಿನಮಂದಿರದ ಬಾಗಿಲನ್ನ ತೆರೀತಾರೆ ಅವನೇ ವೀರ ಸೂರನಿಗೆ ನಾ ಮದುವೆ ಆಗ. ಮುನಿಗಳು ಹೇಳಿದ್ರು, ಆ ಒಂದು ವಜ್ರ ಕಪಾಟವನ್ನು ಯಾರು ತೆರೀತಾರೆ ಅವನೇ ನಿನ್ನ ಮಗಳಿಗೆ ಪತಿಯಾಗ. ರಾಜ ಆ ಜಿನಮಂದಿರದ ಬಾಗಿಲಿನಲ್ಲಿ ಎಷ್ಟೋ ಜನರನ್ನ ಕಾವಲಿಟ್ಟಿದ್ದ. ಯಾರು ಬರ್ತಾರ ನೋಡ್ತಾ ಇರ್ರಿ, ನನಗೆ ಸೂಚನೆ ಕೊಡ್ರಿ. ಎಷ್ಟೋ ವರ್ಷದಿಂದ ಇಟ್ಟಿದ್ದ. ಶ್ರೀಪಾಲ್ ರಾಜ ಜಿನಮಂದಿರವನ್ನ ಹುಡ್ಕೊಂತ ಹೋದ ಹೋದ ಹೋದ. ಮಂದಿರ ಸಿಕ್ತು, ಕರೆ ಬಾಗಿಲು ಬಂದೈತಿ. ಅವ್ರ ಹತ್ರ ಕೇಳ್ದ, ಜನರ ಹತ್ರ, ಈ ಜಿನಮಂದಿರ ಬಾಗಿಲು ತೆಗಿರೋ. ಎಷ್ಟೋ ನಿಮ್ಮಂತ ವೀರ ಸೂರ್ಯರು ಬಂದು ಹೋಗಿರ, ತೆಗೆದಿಲ್ಲ. ಯಾಕ? ಅವರೆಲ್ಲ ಕತೆ ಹೇಳ್ತಾರೆ. ಈ ಜಿನಮಂದಿರದ ವಜ್ರದ ಬಾಗಿಲು ಯಾರು ತೆರೀತಾರೆ ಮತ್ತೆ ಜಿನ ದರ್ಶನವನ್ನ ಮಾಡ್ತಾರೆ ಅವರಿಗೆ ಈ ನಗರದ ರಾಜನ ಮಗಳನ್ನು ಕೊಡಲಾಗುತ್ತೆ, ಅರ್ಧ ರಾಜ್ಯವನ್ನು ಕೂಡ ಬರೆದು ಕೊಡಲಾಗುತ್ತೆ ಅಂತ ಹೇಳಿ ಶ್ರೀ ಜಿನೇಂದ್ರ ಭಗವಂತನ ಆಜ್ಞೆ ನಡೆಯುವಂತ ಅವಧಿಜ್ಞಾನಿ ಮುನಿಗಳು ಹೇಳಿದ್ದಾರೆ. ಅದಕ್ಕಾಗಿ ಎಷ್ಟೋ ವೀರ ಸೂರರನ್ನು ಪ್ರಯತ್ನ ಮಾಡಿ ರಾಜಕುಮಾರಿಯನ್ನ ಪಡ್ಕೊಳಕ್ಕಾಗಿಲ್ಲ. ಅದಕ್ಕಾಗಿ ಬಂದಿದೆ, ಇದು ವಜ್ರದ ಬಾಗಿಲಿದೆ ಅಂತ. ಹೌದಾ? ಬಹಳ ಖುಷಿ ಆಗುತ್ತೆ ಅವನಿಗೆ. ಯಾರಿಗೆ? ಶ್ರೀಪಾಲನಿಗೆ. ಅಲ್ಲೇ ಕುಂತು ಸಿದ್ಧ ಭಗವಂತರನ್ನ ನೆನೆಸಿ ಸಿದ್ಧ ಚಕ್ರ ವಿಧಾನ ಮಾಡ್ತಾನೆ ಬಾಗಿಲಲ್ಲಿ. ವಿಧಾನ ಆದ ನಂತರ ಮಧ್ಯಾಹ್ನ ಹೋಗಿ ಬಲಗೈಯಿಂದ ಬಾಗಿಲನ್ನ ಒತ್ತಾನೆ. ಒತ್ತ ನಂತರ ಬಾಗಿಲು ಹೆಂಗೆ ತೆರೀತದೆ ಗೊತ್ತಾ? ಊರಲ್ಲಿ ಭೂಕಂಪ ಆದಂಗೆ ಆಗ್ತದೆ. ಆನೆ ಕುದುರೆ ಎಲ್ಲ ಬಿಟ್ಟು ಓಡ್ತಾವ ಬಿಟ್ಕೊಂಡು.
ಆ ತರ ಬಾಗಿಲು ತೆಗಿತದೆ. ಎಲ್ರಿ ರಾಜನಿಗೆಲ್ಲ ಹೆದರಿಕೆ ಬರ್ತದೆ, ಏನಪ್ಪ ಯಾರೋ ಶತ್ರುಗಳು ಬಂದಿಲ್ಲ, ಏನದ ಕತೆ. ಅಷ್ಟೊತ್ತಿಗೆ ಮಂದಿರ ಕಾಯುವಂತ ಜನರು ಹೋಗಿ ರಾಜನಿಗೆ ಹೂ ಕಾಯಿ ಹಣ್ಣುಗಳನ್ನ ಕೊಟ್ಟು ಹೇಳ್ತಾರೆ, ನಿಮ್ಮ ಜಿನಮಂದಿರ ಇವತ್ತು ತೆರೆದಿದೆ. ಯಾರೋ ಒಬ್ಬ ಪರದೇಶಿ ಸುಂದರ ಯುವಕ ಬಂದು ವಜ್ರ ಕಪಾಟವನ್ನೇ ತೆರೆದಿದ್ದಾನೆ, ಜಿನೇಂದ್ರ ಭಗವಂತನ ದರ್ಶನ ಮಾಡ್ತಾ ಇದ್ದಾನೆ. ರಾಜನಿಗೆ ಆನಂದೇ ಆನಂದ. ಎಷ್ಟು ಆನಂದ ಆಯ್ತು. ರಥ, ಕುದುರೆ, ಆನೆ, ಸೈನ್ಯವನ್ನೆಲ್ಲ ತಗೊಂಡು ಜಯ ಜಯಕಾರ ಆಗ್ತಾ ಜಿನಮಂದಿರದ ಕಡೆ ಬರ್ತದೆ ಸೈನ್ಯ ಎಲ್ಲ ರಾಜಂದು. ಅಷ್ಟೊತ್ತಿಗೆ ಮೇಲಿಂದ ಇಬ್ಬರು ಚಾರಣುದ್ದಿದ್ದಾರೆ ಮುನಿಗಳು ಆಕಾಶ ಮಾರ್ಗದಿಂದ ಬಂದು ಜಿನಮಂದಿರಕ್ಕೆ ನಿಂತಾರೆ. ಶ್ರೀಪಾದ ರಾಜ ಭಗವಂತನ ಸ್ತುತಿ ದರ್ಶನ ಮಾಡಿ ಸಮಾಯಿಕ್ ಲೀನಾಗಿದ್ದಾನೆ, ಆತ್ಮ ಧ್ಯಾನದಲ್ಲಿ ಲೀನಾಗಿದ್ದಾನೆ. ಯಾರು? ಶ್ರೀಪಾದ ರಾಜ. ಇದೆಲ್ಲಿದೆ ಗೊತ್ತಾ? ಮಂದಿರ ಗೋವಾದಲ್ಲಿ ಕತೆ ಆಯ್ತು. ಕತೆ ಈಗ ಮಂದಿರ ಐತಿಲ್ಲ ಗೊತ್ತಿಲ್ಲ, ಗೋವಾದಲ್ಲಾದಂತ ಕತೆ. ಸಮುದ್ರ ಈಜಿ ಬಂತು. ಅದೇನಾಯ್ತು ಗೊತ್ತಾ? ಆಮೇಲೆ ಆ ಮಂದಿರ ತೆರೆದ ನಂತರ ಬಹಳಷ್ಟು ರಾಜ ತನ್ನ ಪ್ರಜೆಗಳನ್ನ ಕರ್ಕೊಂಡು ಬಂದ. ಬಹಳಷ್ಟು ಹೊತ್ತು ಕುಂತ ಇವು ಸಾಮಾಯಿಕ ಮುಗಿಯವತ್, ಧ್ಯಾನ ಮುಗಿಯವತ್, ಅಷ್ಟು ಧಾರ್ಮಿಕ ಇವ. ಅವಾಗ ಅಲ್ಲಿ ಇಬ್ಬರು ಮುನಿಗಳು ಬಂದಿದ್ರಲ್ಲ, ರಾಜ ಕೇಳ್ತಾನೆ ಮುನಿಗಳಿಗೆ, ನನಗೆ ಆ ಯುವಕನ ಜೊತೆ ಮಾತಾಡ್ಲಿಕ್ಕೆ ಹೆದರಿಕೆ ಬರ್ತಾ ಇದೆ ಮುನಿಗಳಿಗೆ, ನೀವಂತೂ ಕ್ಷಮಾಮೂರ್ತಿ ಇದ್ದೀರಿ, ಯಾರು? ನಿಮಗಂತೂ ಅವಧಿ ಜ್ಞಾನ ಹಿಂದೆ ಮುಂದೆಲ್ಲ ನಿಮಗೆ ಭವದೆಲ್ಲ ಗೊತ್ತಿರುತ್ತೆ ಸ್ವಾಮಿ, ನಮಗೆ ಅವ್ರಿಗೆ ಪರಿಚಯ ಬೇಕಾಗಿದೆ, ಯಾರು ಅಂತ ಕೇಳ್ತಾರೆ. ಮುನಿಗಳು ನಮ್ಮ ಅವಧಿ ಜ್ಞಾನದಿಂದ ಹೇಳ್ತಾರೆ ರಾಜನಿಗೆ, ರಾಜನ್ ಚಿಂತೆ ಮಾಡಬೇಡ, ನಿನ್ನ ಭವಿತವ್ಯ ಬಹಳವಾದದ್ದಿದೆ, ಪ್ರಭಾವನೆ ಆಗೋದಿದೆ. ಇವನೇ ಚಂಪಾಪುರ ನಗರದ ವೀರ ದಮನ ಮಗ. ಯಾರ ಮಗ? ವೀರ ದಮನ. ಮತ್ತೊಬ್ಬನ ಹೆಸರಿತ್ತು ಹರಿದಮನ್ ಮಗ. ಹರಿದಮನ್ನ ಮಗ ಶ್ರೀಪಾಲ ರಾಜ. ಇವನಿಗೆ ಪೂರ್ವ ಜನ್ಮದ ಅಶುಭ ಕರ್ಮದ ಉದಯದಿಂದ ವ್ಯಾಧಿ ಆಗಿ ನಗರವನ್ನ ಬಿಟ್ಟು ಬಂದು ಉಜ್ಜಯಿನಿ ನಗರದ ಭೂಪಾಲ ರಾಜನ ಮಗಳು ಮೈನಾಸುಂದರಿ ಜೊತೆಗೆ ಮದುವೆ ಆಗಿತ್ತು. ಆ ಒಂದು ಫಲದಿಂದ ಜಿನೇಂದ್ರ ಭಗವಂತನ ಭಕ್ತಿ ಮತ್ತು ಸಿದ್ಧಚಕ್ರ ವಿಧಾನದ ಶಾಂತಿಧಾರೆಯ ಒಂದು ಪ್ರಭಾವದಿಂದ ಕುಷ್ಠ ರೋಗ ದೂರ ಆಯಿತು. ಆ ತಕ್ಷಣ ಅವನು ವಿಚಾರ ಮಾಡಿ ಪ್ರದೇಶಕ್ಕೆ ಧನ ಸಂಗ್ರಹ ಮಾಡಲಿಕ್ಕಾಗಿ ಇಲ್ಲಿ ಬಂದಿದ್ದಾನೆ. ಅವನ ಪ್ರಭಾವ ಇದೇ ಜನ್ಮದಿಂದ ಮೋಕ್ಷಕ್ಕೆ ಹೋಗುವಂತ ಭಾಗ್ಯಶಾಲಿ ಇದೆ ಆ ಜೀವ. ವಜ್ರ ಋಷಭ ನಾರಸನ ಸಹನ ನಾವು ನೋಡಿದ್ರೆ ಹಿಂಗ ಅನಿಸ್ತಿತ್ತು, ಈ ಭುಜಗಳೆಲ್ಲ ಹೆಂಗಿದ್ವು ಅಂತಂದ್ರೆ ಬಾಳೆ ಮರದಂಗೆ ಇತ್ತು, ಉಬ್ಬಿದ್ದೆಲ್ಲ. ಅಷ್ಟು ಬಲವಾನ್ ಬಲಿಷ್ಠನಾಗಿ ವೀರ ಸೂರ್ಯನಾಗಿ ಕಾಣ್ತಿದ್ದವ. ಸುಂದರದಲ್ಲಿ ಯಾರೋ ಇಂದ್ರನೇ ಬಂದಿದ್ದಾನ ಹಂಗೆ ಕಾಣ್ತಿದ್ದ, ಅಷ್ಟು ಸುಂದರ ಇದ್ದ. ಅವನನ್ನು ನೋಡಿದ್ರೆ ಎಲ್ಲರಿಗೂ ಹೆದರಿಕೆ ಬರ್ತಿತ್ತು. ಮುನಿಗಳು ಹೇಳಿದ ನಂತರ ಭರವಸೆ ಆಯ್ತು, ರಾಜನಿಗೂ ಖುಷಿ ಆಯ್ತು. ನನ್ನ ರಾಜನ ಮಗಳ ಹೆಸರೇನ? ಹೆಸರು ನೆನಪಿಟ್ಟು ಚಲೋ, ಪ್ರಯಾಣ ಮಂಜುಷ. ಪ್ರಯಾಣ ಮಂಜುಷಾಲು ಕೂಡ ಹಂಗೆ ಸುಂದರ ಇದ್ಲು. ರಾಜನಿಗೆ ಬಹಳ ಆನಂದ ಆಯ್ತು. ಹುಡುಕುವಂತ ಬಳ್ಳಿ ಕಾಲಿಗೆ ಸಿಕ್ತು. ಮುನಿಗಳ ವಚನ ಸತ್ಯವಾಯಿತು ಅಂತ ಹೇಳಿ ಮುನಿಗಳಿಗೆ ದರ್ಶನ ಮಾಡಿ ಕೈ ಜೋಡಿಸ್ಕೊಂಡು ಶ್ರೀಪಾಲ ರಾಜನ ಹತ್ರ ಹೋಗಿ ನಿವೇದನೆ ಮಾಡ್ತಾನೆ. ಹೇ ದೇವ ಸಮಾನ ಸುಂದರ ಯುವಕರೇ, ರಾಜಾದಿ ರಾಜರೇ, ನನ್ನ ಪ್ರಾರ್ಥನೆ ಇದೆ, ನಮ್ಮ ಆತಿಥ್ಯವನ್ನ ಸ್ವೀಕಾರ ಮಾಡಬೇಕು. ನಮ್ಮ ಮನೆಗೆ ಬಂದು ನಿಮ್ಮ ಊಟ ತಿಂಡಿ ಎಲ್ಲ ಮುಗಿಸಿಕೊಂಡು ಆಮೇಲೆ ಜನ ಭಕ್ತಿ ಮಾಡುವಂತೆ ನಮ್ಮ ಮಾತನ್ನ ಸ್ವೀಕಾರ ಮಾಡಿ ಅಂತ ಕೇಳ್ತಾರೆ. ಅವಾಗ ಶ್ರೀಪಾಲ ರಾಜನ ಧ್ಯಾನ ಬಿಡ್ತಾರೆ. ಹೋಗಿ ಮುನಿಗಳ ದರ್ಶನ ಮಾಡಿ ರಾಜ ಹೇಳಿದ ಹಾಗೆ ರಾಜನ ಮನೆ ಕಡೆಗೆ ವಿಜೃಂಭಣೆಯಿಂದ ರಥದ ಮೇಲೆ ಕುಳಿಸಿಕೊಂಡು ಮಗಳ ಜೊತೆಯಲ್ಲಿ
ಕರ್ಕೊಂಡೋಗಿ ಊಟ ಉಪಚಾರ ಮಾಡಿ ಅವನನ್ನು ಪ್ರಾರ್ಥನೆ ಮಾಡ್ತಾನೆ. ನನ್ನ ಅರ್ಧ ರಾಜ್ಯ ಮತ್ತು ನನ್ನ ಸುಕುಮಾರಿಯಾದಂಥ ರಯಣ ಮಂಜಿಸಿದ ತಮ್ಮ ವಿವಾಹ ಆಗಬೇಕು, ನಮ್ಮ ಆತಿಥ್ಯವನ್ನ ಸ್ವೀಕಾರ ಮಾಡಬೇಕು, ಈ ಸಂಬಂಧವನ್ನ ಬಹಳ ವಿಜೃಂಭಣೆಯಿಂದ ನಮಗೆ ಒದಗಿಸಿಕೊಡ್ಬೇಕು ಅಂತ ಕೇಳ್ತಾನೆ. ಅವಾಗ ಒಪ್ಕೊಳ್ತಾನ. ಯಾರು? ಶ್ರೀಪಾದರಾಜ ಒಪ್ಪಿಕೊಳ್ತಾನೆ. ಒಳ್ಳೆ ಮುಹೂರ್ತ ನೋಡಿ ರಯಣ ಮಂಜಿಸ ಜೊತೆಗೆ ಸೌವರ ಏನ್ ಹೇಳ್ತೀರಿ ನೀವು? ಶುಭ ಮುಹೂರ್ತ ಸಾವಧಾನ. ಹೌದಕ್ಕಿ ಮದುವೆ ಮಾಡೋನು ಆಯ್ತು. ಯಾರ್ದಾಯ್ತು? ಮದುಮಗಳ ಹೆಸರೇನು? ನೆನ್ಪಿಟ್ಕೊಳ್ರಿ. ಮತ್ತೆ ಮನೆ ಕೇಳೋರು ಯಾರು ಮದುವೆ ಹೋಗಿರಿ? ಹೋಗಿದ್ದೆ ಕರೆ ಊಟ ಚಲೋ ಇತ್ತು, ಮದುಮಗಳ ಹೆಸರೇ ಗೊತ್ತಿಲ್ಲ ಹಂಗ ಅಂದಿರಿ. ಮತ್ತೆ ಯಾರು ಮದುವೆಗೆ ಬಂದಿರಿ ಇವತ್ತು? ರಯಣ ಮಂಜುಸನ ಮದುವೆ. ನಿನ್ನೆ ಯಾರು ಮದುವೆ ಆಗಿತ್ತು? ರಯಣ ಮಂಜುಸ ಮದುವೆ ಆಯ್ತು. ಶ್ರೀಪಾಲ ರಾಜ ಅವನ ವ್ಯಾಪಾರ ಆಗೋ ತನಕ ಎಷ್ಟೋ ತಿಂಗಳು ಕಳೆದೋದು. ಡಬಲ್ ಸಿಟಿ ವ್ಯಾಪಾರ ಆಯ್ತು. ನಗರದಾಗೆಲ್ಲ 500 ಜಹಾಜ್ ತುಂಬಬೇಕಲ್ಲ, ಎಲ್ಲ ಸಂಪತ್ತಿ 500 ಜಹಾಜ್ ಎಲ್ಲ ವ್ಯಾಪಾರ ಆದ ನಂತರ ಡಬಲ್ ಸೇಠಿ ರಾಜನ ಆಜ್ಞೆ ತಗೊಳ್ಳಕ್ಕಾಗಿ ಬಂದ. ನಾವು ಹೋಗ್ತೀವಿ ಇನ್ನು ಅಂತ. ಅಲ್ಲಿ ಬಂದು ನೋಡ್ತಾನೆ, ಶ್ರೀಪಾಲ ರಾಜನ ಮದುವೆ ಆಗಿದೆ. ರಯಣ ಮಂಜುಸ ರಾಣಿ ಜೊತೆ ಕೂತ್ಕೊಂಡಿದ್ದಾಳೆ. ಇವನ್ ಟಾಟ್ ಬಾಟೆಲ್ಲ ನೋಡಿ ಅವನಿಗೆ ರಾಜನ ಆಜ್ಞೆ ತಗೊಂಡು ಹೇಳ್ತಾನೆ, ನಿಮ್ಮ ಹಳೆಯನ್ನು ಕೂಡ ನನ್ನ ಜೊತೆ ಕಳಿಸ್ಕೊಳ್ಳಿಕ್ಕೆ ಆಜ್ಞೆ ಕೇಳ್ಕೊಂತ ಇದ್ದೀನಿ ಅಂತ. ಅವ್ರು ಬಂದ್ರೆ ಕರ್ಕೊಂಡೋಗಿ ಅವರ ಆಜ್ಞೆ ನಾವಿದ್ದಂಗೆ ಇದೀವಿ, ಅವರ ಗುಣಗಳಲ್ಲಿ ನಮ್ಮಲ್ಲಿ ಗುಣಗಳಲ್ಲಿ ಅಂತ ರಾಜ ಹೇಳಕ್ ಹಿಡ್ದ. ಅವನ ಗುಣಗಳಿಗೆ ಪ್ರಜೆಗಳೆಲ್ಲ ಮೆಚ್ಚಿದ್ರು. ಶ್ರೀಪಾಲನಗಳೇ ರಾಜನಂತೂ ಎಷ್ಟು ಖುಷಿಯಾಗಿದ್ದ, ಪೂರಾ ರಾಜ್ಯ ಕೊಡಕ್ ತಯಾರಿದ್ದ. ನೀನೇ ರಾಜನಂತ ಮಾಡ್ಲಿಕ್ಕೆ ತಯಾರಿದ್ದ. ಅವಾಗ ಕರೆದಂತ ದುಃಖ ಆಗತ್ತೆ. ಹೆಂಗ್ ಕಳ್ಸ್ಕೊಡ್ಲಿ? ಮುದ್ದಿನಂತ ಅಡಿಯನನ್ನ ಹೆಂಗ್ ಕಳ್ಸ್ಕೊಡ್ಲಿ ವಿಚಾರ ಮಾಡ್ತಿದ್ದ. ಅಷ್ಟೊತ್ತಿಗೆ ಶ್ರೀಪಾಲನು ಕೂಡ ಹೇಳ್ತಾನೆ, ನಾನು ನಿಮ್ಮ ಆಜ್ಞೆ ಕೇಳಿಕೊಳ್ತಾ ಇದ್ದೇನೆ. ದವಾಲ್ ಶೇಠ್ಜಿಯ ಅವರ ಜಹಾಜಲ್ಲಿ ಬಂದವ ನಾನು, ಕರೆಯಕ್ಕೆ ಬಂದಿದ್ದಾರೆ, ನಾವು ಹೋಗ್ಲಿಕ್ಕೆ ನಿಮ್ಮ ಅಪ್ಪಣೆ ಬೇಕು ಅಂತ ಕೇಳ್ತ. ಅವಾಗ ರಾಜರಿಗೆ, ನಿಮಗೆ ನಾವು ಏನೋ ಉಡುಗೊರೆನೇ ಕೊಟ್ಟಿಲ್ಲ, ಇನ್ನು ಹೆಂಗ್ ಹೋಗೋರು ನೀವು ಅಂತ ಹೇಳಿದ ನಂತರ ಹೇಳ್ತಾನೆ ಶ್ರೀಪಾಲ್ ರಾಜ, ರಾಜರೇ ಹಂಗೆ ಹೇಳಬೇಡಿ, ನಿಮ್ಮ ಗೃಹ ಲಕ್ಷ್ಮಿಯಾದಂತ ಗುಣವಂತಳಾದಂತ ರಯಣ ಮಂಜುಸ ಅಂತ ಗೃಹ ಲಕ್ಷ್ಮಿಯನ್ನೇ ಕೊಟ್ಟಿದ್ರಿ, ನನಗೆ ಇನ್ನೇನು ಬೇಕು? ಇನ್ನೇನು ಬೇಕು ನನಗೆ? ನೀವೆಲ್ಲ ಕೊಟ್ಟಾಗಿದೆ ನನಗೆ. ಅದಕ್ಕಾಗಿ ನಮ್ಮನ್ನ ಕ್ಷಮಿಸಿ ಬಿಡಿ, ನಾವು ಪ್ರಯಾಣ ಬೆಳೆಸ್ತೀವಿ ಅಂತ ಹೇಳ್ತಾರೆ. ಆಯ್ತು, ನೀವು ಹೋಗ್ತೀವಿ ಅಂದ್ರೆ ನಾ ಅಡ್ಡಿ ಬರಂಗಿಲ್ಲ, ಆದ್ರೆ ನಮ್ಮನ್ನು ಮರಿಬೇಡಿ ಅಡಿ ಅಂದಿರೇ, ನಮ್ಮನ್ನು ಮರೆಯಬೇಡಿ ಅಂತ ಹೇಳಿ ಅವರಿಬ್ಬರಿಗೂ ಕೂಡ ಎಷ್ಟೆಷ್ಟು ಉಡುಗೊರೆ ರೂಪದಲ್ಲಿ ಆನೆ, ಕುದುರೆ, ಬಂಗಾರ, ಬೆಳ್ಳಿ, ರತ್ನವನ್ನ ಮತ್ತು ಆಳುಗಳನ್ನು ಕೂಡ ಸೇವಾ ಮಾಡಲಿಕ್ಕೆ ಸಾವಿರಾರು ಆಳುಗಳನ್ನ ಜೊತೆ ಕಳಿಸ್ಕೊಡ್ತಾನೆ ರಾಜ. ಹೊಂಟ್ರು. ಹೋಗಿ ಜಹಾಜನ್ನ ಸೇರಿ ಜಹಾಜನ್ನ ಹತ್ಕೊಂಡು ಸಮುದ್ರದಲ್ಲಿ ಹೋಗ್ತಾ ಇರುವಾಗ ಏನಾಗತ್ತೆ ಗೊತ್ತಾ? ಇವತ್ತು ಈ ಕತೆ ಮುಗಿಯಾಗಿಲ್ಲ, ಇದು ಭಾಳ ಐತಿ. ಈ 2 ಮದುವೆ ಆಗ್ಯಾವ. 8,000 ಆಗ್ಬೇಕು. ಅದು ಒಂದು ಚಾತುರ್ಮಾಸ ಮುಗಿಯಂಗಿಲ್ಲ ಮದುವೆ. ಕಾಮದೇವ ಇದ್ರು. ಜಗತ್ತಿಗೆ ಸುಂದರ, ಜಗತ್ತಿಗೆ ಶಕ್ತಿಮಾನ, ಈ ಭಾವದಲ್ಲಿ ಮೋಕ್ಷ ಹೋಗುವಂತ ಜೀವ. ಎಷ್ಟು ಪುಣ್ಯ ಇತ್ತು ಅಂತಂದ್ರೆ, ರಾಜ ಮಹಾರಾಜ ತನ್ನ ಕನ್ಯೆ ಇರುವಾಗ ಮಧ್ಯ ಸಮುದ್ರದಲ್ಲಿ
ದವಾಲ್ ಸೇಠ್ಜಿ ಮೂರ್ಖ, ಕಾಮುಕ, ಭ್ರಷ್ಟಾಚಾರ ಮಾಡುವಂತವ, ತನಗೆ ಉಪಕಾರ ಮಾಡ್ತಾನೆ ಮರೆತು ಶ್ರೀಪಾಲ್ ರಾಜನನ್ನ ಸಮುದ್ರದಲ್ಲಿ ಕೆಡಲಿಕ್ಕೆ ವಿಚಾರ ಮಾಡ್ತಾನೆ. ರಾಯಣ ಮಂಜುಸೆ ಮೇಲೆ ಮೋಹಿತ. ಯಾರು? ದವಲ್ ಸೇಠ್ಜಿ. ಹೋಗ್ತಾ ಹೋಗ್ತಾ ಇರ್ಬೇಕೆಂದ್ರೆ 5-6 ತಿಂಗಳಾಗ್ತದೆ. ಸಮುದ್ರದಲ್ಲಿ ಹೋಗುವಾಗ ದವಲ್ ಸೇಠ್ಜಿ ಮನಸ್ಸಿನಲ್ಲೇ ಚಿಂತನೆ ಮಾಡ್ತಾ ಮಾಡ್ತಾ ಊಟ ತಿಂಡಿ ಬಿಟ್ಟು ಹಿಂಗಾಗ್ತಾರೆ. ಹಿಂಗಾದ ನಂತರ ಮಂತ್ರಿಗಳು ಕೇಳ್ತಾರೆ, ಶೆಟ್ಜಿ ಅವರೇ ಇಷ್ಟೆಲ್ಲ ಇದ್ದು ನಿಮಗೆ ಏನ್ ಚಿಂತೆ ಇದೆ? ಆವಾಗ ಮನಸ್ಸಿನ ಮಾತನ್ನ ಎಳೆ ಬಿಡ್ತಾನೆ. ನನಗೆ ರಾಯಣ ಮಂಜುಸೆ ರಾಣಿ ಮಾಡ್ಕೊಳ್ಬೇಕಾಗಿದೆ, ಹೆಂಗ ಮಾಡೋದು ಅಂತ ಕೇಳಿದಾಗ ಮಂತ್ರಿಗಳು ಹೇಳ್ತಾರೆ, ಅದು ಬೆಂಕಿ ಇದೆ, ಸತಿ ಸಾವಿತ್ರಿ ಇದ್ದಾಳೆ, ಪತಿರತಿ ಇದ್ದಾಳೆ, ಅವಳ ಮೇಲೆ ನೀವು ಮನಸ್ಸು ಮಾಡುದು ಅಂತಂದ್ರೆ ನೀವು ಉಳಿಯಂಗೆ ಇಲ್ಲ. ಅದು ಕೂಡ ಅವನ ಪತಿ ಯಾರು? ಶ್ರೀಪಾಲರಾಜ ವಜ್ರ ಋಷಭ ನಾರಸಂಸಾರನ. ನಾವು ಉಳಿಯಂಗಿಲ್ಲ, ನೀನಂತೂ ಬಿಡು. ಏನಾದ್ರೂ ನಿಮಗೆ ಅವನಿಗೆ ಗೊತ್ತಾಯ್ತು ಅಂದ್ರೆ ಉಳಿಯಂಗಿಲ್ಲ. ಅವಾಗ ಏನು ಮಾಡ್ತೀರೋ ಮಾಡಿ, ನಾನು ಊಟ ತಿಂಡಿ ಮಾಡಂಗಿಲ್ಲ, ನನ್ನ ಕಳ್ಕೊಂತಿರೋ, ರಾಯಣ ಮಂಜುಸನ್ ನನ್ನ ತನಗೆ ಕೊಡ್ತಿರೋ ಅಂತ ಹೇಳಿದ್ರು ಅವರಿಗೆ. ಅವಾಗ ಇಂಥ ಕಾಮಕನಿಗೆ ಏನ್ ಮಾಡೋದು, ನಮ್ಮ ಪ್ರಾಣ ಉಳಿಬೇಕಲ್ಲ ಅಂತೇಳಿ ವಿಚಾರ ಮಾಡಿ ಎಲ್ಲ ಮಂತ್ರಿಗಳ ಸಭೆ ಕರೆದು ಚರ್ಚೆ ಮಾಡಿ ಇನ್ನೇನ್ ಮಾಡೋದು, ಶ್ರೀಪಾಲನನ್ನೇ ಸಮುದ್ರದ ಒತ್ತಿಗೆ ಬಿಡೋದು. ಹಿಂಗ್ ವಿಚಾರ ಮಾಡ್ತಾರೆ. ಹೋಗ್ತಾ ಹೋಗ್ತಾ ನಡುವು ಸಮುದ್ರದಲ್ಲಿ ಎಲ್ಲರೂ ಮಾತಾಡ್ಕೊಂಡು ದವಲ್ ಸೇಠ್ಜಿ ಕೂಡ ಮಾತು ಹೇಳ್ತಾರೆ. ದವಲ್ ಸೇಠ್ಜಿ ಖುಷಿ ಆಗ್ಬಿಡ್ತಾರೆ. ನಿಮ್ಮ ಪ್ಲಾನಿಂಗ್ ಚಲೋ ಇದೆ. ಏನ್ ಮಾಡ್ತಾರೆ ಗೊತ್ತಾ, ಜಹಾಜಲ್ಲಿ ಏನೋ ಒಂದು ಭೂಕಂಪ ಆದ ಟೈಪ್ ಸೌಂಡ್ ಅನ್ನು ಮಾಡ್ತಾರೆ. ಸೌಂಡ್ ಅನ್ನು ಮಾಡಿದ ನಂತರ ಎಲ್ಲರೂ ಹೊರಗೆ ಬರ್ತಾರೆ. ಹೊರಗೆ ಬಂದು ಕಿಟಕಿ ನೋಡಕತ್ತಾರೆ, ಏನೋ ಆಗಿದೆ, ಏನೋ ಆಗಿದೆ, ಕಳ್ಳರು ಬರ್ತಾ ಇದ್ದಾರೆ, ಏನೇನೋ ಆಗಿದೆ ಅಂತೇಳೆಲ್ಲ ಬಹಳ ಸೌಂಡ್ ತೆಗೆದು ಬಿಡ್ತಾ ನಾಟಕ ಮಾಡ್ತಾರೆ. ಶ್ರೀಪಾಲ ಧ್ವಜದ ಕಂಬ ಇರ್ತಲ್ಲ ನೋಡ್ಬೇಕು ಅಂತೇಳಿ ಹತ್ತಿ ಹೋಗ್ತಾನೆ ಮೇಲೆ. ಹತ್ತಿ ಹೋದ ನಂತರ ಅದಕ್ಕಿಂತ ಮುಂಚೆ 2-3 ಸರಿ ಕಳ್ಳರು ಬಂದಿರು. ಆ ಕಳ್ಳರನ್ನ ಹೊಡೆದು ಶ್ರೀಪಾಲ ಇವ್ರನ್ನ ಉಳಿಸಿದ್ದ, ದವಲ್ ಸೇಠ್ಜಿ ಉಳಿಸಿದ್ದ. ಅವಾಗೆಲ್ಲ ಪರಿಚಯ ಆಗಿತ್ತು ಜನಗಳಿಗೆ, ಶ್ರೀಪಾಲನ ಇಷ್ಟು ಶಕ್ತಿ ಇದೆ, ವೀರ್ ಸೋರ್ತಾ ಇದೆ ಅಂತೇಳಿ. ಆದ್ರೂ ಕೂಡ ಶ್ರೀಪಾಲನ ಮೇಲೆ ದ್ರೋಹ ಮಾಡ್ಬೇಕಂತೇಳಿ ಇದೆಲ್ಲ ಮಾಡಿ ಶ್ರೀಪಾಲ ಹೋಗಿ ಧ್ವಜ ಕಂಬನ ಏರ್ಕೊಂಡು ಮೇಲ್ ನೋಡ್ತಾ ಇದ್ದೆ, ಎಲ್ಲಿಂದ ಬರ್ತಾ ಇದ್ರೆ ಕಳ್ಳರು ನೋಡ್ಬೇಕಂತೇಳಿ. ಅಷ್ಟೊತ್ತಿಗೆ ಕೆಳಗಿಂದ ಬಂದು ಮೂರ್ಖ ಧ್ವಜ ಕಂಬವನ್ನೇ ಕಟ್ ಮಾಡ್ಬಿಡ್ತಾರೆ. ಶ್ರೀಪಾಲ್ ಸಮುದ್ರದಲ್ಲಿ ಬಿದ್ದುಬಿಡ್ತಾರೆ. ಇದೆಲ್ಲ ಜಹಾಜಲ್ಲಿ ಕುಲಾಲ ಬಹಳ ಒಂದು ದುಃಖದ ಸಂಗತಿ ಆಗ್ಬಿಡುತ್ತೆ. ಶ್ರೀಪಾಲ್ ಬಿದ್ದೋದ. ರಾಯಣ ಮಂಜುಸ ಗೊತ್ತಾದ ನಂತರ ಬಹಳ ದುಃಖಿ ಆಗ್ತಾಳೆ. ಅನ್ನ ನೀರು ತ್ಯಾಗ ಮಾಡ್ಬಿಡ್ತಾಳೆ. ಇಂಥ ಒಂದು ಪರಿಸ್ಥಿತಿ ಬರ್ತದೆ, ಜೀವ ಉಳಿಯೋದೇ ಕಷ್ಟ. ಆವಾಗ ದವಲ್ ಸೇಠ್ಜಿ ರಾಯಣ ಮಂಜುಸ ಹತ್ರ ಹೋಗಿ ಹೇಳ್ತಾನೆ, ನೋಡೋದು ರಾಯಣ ಮಂಜುಸ ಆದದ್ದಾಯ್ತು, ಶ್ರೀಪಾಲ್ ರಾಜ ಅಂತೂ ಬಿದ್ದು ಹೋದ, ಹೆಂಗೋ ಹೋದ, ನಾಟಕ ನೋಡ್ರಿ, ಹೆಂಗೋ ಹೋದ, ಹೆದರ್ಬೇಡ, ನಾನಿದ್ದೇನೆ, ನನ್ನನ್ನ ರಾಜನವಾಗಿ ಮಾಡ್ಕೊ, ನಿನಗೆಲ್ಲಾ ಜಹಾಜ ನಿನ್ನ ಹೆಸರನ್ನು ಮಾಡ್ತೀನಿ ನಾನು. ಅವಳ 2 ಕೈಯನ್ನು ಮುಚ್ಚಿಬಿಡ್ತಾಳ. ಎಷ್ಟು ಬಡ್ಕೊಂಡ್ರು ಕೂಡ ತೆಗಿಯಂಗಿಲ್ಲ ಕೈಯವರು. ಅವು ಕಾಲು ಹಿಡ್ಕೊಂಡು ಬೇಡ್ಕೊಂತಾಳ. ಅವಾಗ ಹೇಳ್ತಾಳೆ, ಒಂದೇ ಮಾತು ಹೇಳ್ತಾಳೆ, ನೀವು ನಮ್ಮ ತಂದೆಗೆ ಸಮಾನರು. ನಾನು ಶ್ರೀಪಾಲ್ ರಾಜನನ್ನ ಬಿಟ್ಟು ಕನಸಿನಲ್ಲೂ ಕೂಡ ಬೇರೆ ಪರಪುರುಷರನ್ನ ನೆನೆಯಲಾರೆ. ನಾನು ಪತಿವ್ರತೆ ಇದ್ದೇನೆ. ಮತ್ತು ನೀವು ನಮ್ಮ ತಂದೆಗೆ ಸಮಾನರವರು. ಇನ್ನೊಮ್ಮೆ ಅಂತ ಒಂದು ನಿಮ್ಮ ಬಾಯಿಯಲ್ಲಿ ಬರೋದೆಲ್ಲ ನಿಮ್ಮ ಇಷ್ಟು ಕೀರ್ತಿ ನಿಮ್ಮೆಲ್ಲ ಹಾಳಾಗ್ತದೆ. ನನ್ನನ್ನು ಮಗಳಂಗೆ ಕಾಣಿ, ಮತ್ತೆ ನಾನು ನಿಮ್ಮನ್ನ ತಂದೆ ಹಾಗೆ ನೋಡ್ಕೊತೀನಿ. ಆ ವಿಚಾರ ಬಿಟ್ಟು ಬಿಡಿ ಅಂತ ಹೇಳ್ತಾಳೆ. ಆ ಮೂರ್ಖನಿಗೆ ಅದು ಅರ್ಥ ಆಗಂಗಿಲ್ಲ. ಬಹಳ ಪ್ರಾರ್ಥನೆ ಮಾಡ್ಕೊಂಡು ಹಿಡಿತಾನೆ.
ಆವಾಗ ಹಿಂಗೆ ಇವು ಮಾತು ಕೇಳಲ್ಲ ಅಂತಾಳೆ. ನಮೋಕಾರ ಮಂತ್ರ ಶುರು ಮಾಡ್ತಾಳೆ ಧ್ಯಾನ. ನಮೋಕಾರ ಮಂತ್ರ ಶುರು ಮಾಡದ್ದೇ ಆಯ್ತು, ಧ್ಯಾನ ಹತ್ತಿ ಬಿಡ್ತದೆ ಅವಳಿಗೆ. ಜಿನೇಂದ್ರ ಭಗವಂತನ ಬಿಟ್ಟರೆ ಮತ್ತೆ ಯಾರೂ ಕಾಣಿಸಲ್ಲ. ಪತಿವ್ರತೆಯಾದಂಥ ಶ್ರೀಪಾದನ ಬಿಟ್ಟರೆ ಮತ್ತೆ ಯಾರೂ ನೆನೆಸ್ತಾ ಇಲ್ಲ. ಅವಾಗ ಜಲದೇವತೆ ಬರಲೇಬೇಕಾಗತ್ತೆ ಅವಳಿಗೆ. ಬಂದು ಕೈ ಮುಕ್ಕೊಂಡು ರಾಯಣ ಮಂಜುಷ ಮುಂದೆ ಹೇಳ್ತಾಳೆ, ಈ ಮೂರ್ಖನಿಗೆ ಯಾವ ಶಿಕ್ಷೆ ಕೊಡ್ಬೇಕು ಹೇಳು ಮಗಳೇ, ನಾನು ಇವನ್ನ ಹೆಂಗೆ ಬಿಡಂಗಿಲ್ಲ. ನೀವು ಆಜ್ಞೆ ಕೊಡ್ತಿದ್ರು ಕೂಡ ಅವನನ್ನ ಮಣ್ಣು ಮಕ್ಕಿ ಕಳಿಸ್ತೀನಿ ಈಗ ಅಂತ ಹೇಳಿ ಆಕಾಶವಾಣಿ ಆಗ್ತದೆ. ಅವ ರಾಯಣ ಮಂಜುಷ ಕಣ್ಣು ಬಿಟ್ಟು ನೋಡ್ತಾಳೆ. ಬಲಿಷ್ಠವಾದಂಥ ದೇವತೆ ಬಂದು ಮುಂದೆ ನಿಂತಿದೆ. ಮಗಳೇ, ನಿನ್ನ ಶೀಲವ್ರತ, ನಿನ್ನ ಪತಿವ್ರತದಿಂದ ನಾನು ಪ್ರಕಟ ಆಗಿದ್ದೇನೆ. ಆ ಮೂರ್ಖನಿಗೆ ಯಾವ ಶಿಕ್ಷೆ ಕೊಡಬೇಕು ಹೇಳು, ಈಗಲೇ ನಾನು ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ತಾರೆ. ಆದರೂ ಕೂಡ ದಯಾವಂತರಿಗೆ ಮೂರ್ಖನ ಮೇಲೂ ಕೂಡ ದಯಾ ಬರ್ತದೆ. ಕರುಣಾವಂತರಿಗೆ ಮೂರ್ಖನ ಮೇಲೂ ಕೂಡ ದಯಾ ಬರ್ತದೆ. ಅವಾಗ ಅಲ್ಲಿರ್ತಕ್ಕಂಥ ಜನರು ಒಂದು ಜಹಾಜಲ್ಲಿ 100 ಜನ ಇರ್ತಿರು. ಅವರೆಲ್ಲ ಬಂದು ಕೈ ಮುಕ್ಕೊಂಡು ಶೇಠ್ಜಿಯನ್ನ ಉಳಿಸ್ಲಿಕ್ಕೆ ಕ್ಷಮಾ ಕೇಳ್ತಾರೆ. ಅವರ ಹೆಂಡತಿ ಹೆಂಡತಿ ಬಂದು ಪತಿ ಭಿಕ್ಷೆಯನ್ನು ಬೇಡ್ಕೊಂತಾಳೆ. ಮಗಳೇ, ನನ್ನ ಪತಿ ಭಿಕ್ಷೆ ಬೇಡ್ಕೊಂತ ಇದೀನಿ, ಉಳಿಸು ಅಂತೇಳಿ. ಅವಾಗ ಅವನು ನಡಗಾಡ್ತಾ ಇರ್ತಾನೆ ಶೇಠ್ಜಿ. ಅವಾಗ ಹೇಳ್ತಾಳೆ, ಅವನನ್ನು ಬಿಟ್ಟು ನಿಮ್ಮನ್ನ ಏನೂ ಮಾಡಂಗಿಲ್ಲ ಅಂತ ದೇವತೆ ಹೇಳ್ತದೆ. ಅವನನ್ನು ಬಿಟ್ಟು, ಆ ಮೂರ್ಖನನ್ನ ಬಿಟ್ಟು ಮತ್ತೆ ಯಾರನ್ನೂ ಏನು ಮಾಡಂಗಿಲ್ಲ, ಹೆದರಿಬೇಡಿ. ಆದರೆ ರಾಯಣ ಮಂಜುಷ ಆಜ್ಞೆ ಬೇಕಾಗಿದೆ. ರಾಯಣ ಮಂಜುಷ ಅವರೆಲ್ಲ ಬಹಳ ಕರುಣಾದಿಂದ ಅಳದು ನೋಡಿ ಇವಳಿಗೆ ದಯಾ ಬರ್ತದೆ. ದೇವತೆಗೆ ಹೇಳ್ತಾಳೆ, ಆ ಶೇಠ್ಜಿ ಎಲ್ಲರೂ ಕ್ಷಮಾ ತಗೊಂಡು ನನ್ನನ್ನು ಮಗಳಾಗಿ ಕರೀತಾನೆ, ತನ್ನ ಮುಖದಿಂದ ಆ ಶಬ್ದ ಹೊಣಿಸ್ತಾನಂತಾದ್ರೆ ಅವನಿಗೆ ಏನು ಮಾಡಬೇಡ, ಅವನ ಜೀವಂತ ಬಿಡು ಅಂತ ಹೇಳ್ತಾನೆ. ರಾಯಣ ಮಂಜುಷ ಹೇಳ್ದಂಗೆ ಅವನ ಮೇಲೆ ಕಾಲಿಟ್ಕೊಂಡಿತ್ತು ದೇವತ. ಇನ್ನು ಸ್ವಲ್ಪ ಕಾಲು ಹೊತ್ತು ಸತ್ಯ ಹೋಗ್ತಿದ್ದವ, ಅಳ್ತಾ ಇದ್ದ. ಕಾಲು ಲೂಸ್ ಮಾಡ್ತಾಳೆ, ಎದ್ಕೊಂತಾನೆ, ಕೈ ಜೋಡಿಸ್ಕೊಂಡು ರಾಯಣ ಮಂಜುಷ ಕಾಲು ಹಿಡ್ಕೊಂಡು, ಮಗಳೇ, ನಾನು ನಿನ್ನನ್ನು ಬಹಳ ಕೆಟ್ಟ ದೃಷ್ಟಿಯಿಂದ ನೋಡಿದೆ, ನನ್ನನ್ನು ರಕ್ಷಣೆ ಮಾಡು ಅಂತೇಳಿ ಕ್ಷಮಾ ಬೇಡ್ಕೊಂತಾನೆ. ಅಳ್ತಾನೆ. ಅವಾಗ ದೇವತೆ ಅವನನ್ನ ಬಿಡ್ತಾಳೆ. ಹೇಳ್ತಾಳೆ ರಾಯಣ ಮಂಜುಷಿಗೆ, ಏನಾದ್ರೂ ಮುಂದೆ ಈ ತರ ಏನಾದ್ರೂ ಅವನ ದೃಷ್ಟಿ ಕೆಟ್ಟ ದೃಷ್ಟಿ ಆಯ್ತು ಅಂತಂದ್ರೆ ನನ್ನನ್ನು ನೆನಪು ಮಾಡ್ಕೋ, ಇನ್ಯಾರ ಮಾತು ಕೇಳಾಗಿಲ್ಲ ನಾನು ಅಂತ ಹೇಳಿ ವಚನ ಕೊಟ್ಟು ದೇವತೆ ಮಾಯ ಆಗ್ಬಿಡ್ತಾಳೆ. ನೋಡ್ರಿ, ಶೀಲವಂತರಿಗೆ ಪತಿವ್ರತೆಗೆ ದೇವತೆಗಳು ಸಹಿತ ಶರಣಾಗ್ತಾರೆ. ಅದಕ್ಕೆ ನಮ್ಮ ಪತಿವ್ರತೆಯನ್ನ, ಶೀಲವನ್ನ ಯಾವಾಗಲೂ ರಕ್ಷಣೆ ಮಾಡ್ಕೊಂತ ಹೋಗ್ಬೇಕು. ಪತಿ ಹೇಗೆ ಇರಲಿ, ಕುಂಟಿ ಇರಲಿ, ಕುರುಡಿರಲಿ, ಕುಡುಕಿರಲಿ, ವ್ಯಸನಿ ಇರಲಿ, ಪತಿ ಜೊತೆಗೆ ಇದ್ದಂತ ಸ್ತ್ರೀ ಯಾವಾಗಲೂ ಪವಿತ್ರನೇ ಇರ್ತಾಳೆ. ಪವಿತ್ರ ಇರ್ತಾಳೆ. ಅವಳಿಗೆ ಪವಿತ್ರ ಅಂತ ಹೇಳ್ತಾಳೆ, ಪತಿವ್ರತೆ ಅಂತ ಹೇಳ್ತಾಳೆ. ಪತಿಯನ್ನ ಬಿಟ್ಟೋದಂತ ಸ್ತ್ರೀ ಸೀತಾ ರಾಣಿ, ರಾವಣ ಕದ್ಕೊಂಡು ಹೋಗಿದ್ದ, ಆದ್ರೂ ಕೂಡ ಪತಿವ್ರತೆ ಇದ್ಲವಳು. ತನ್ನ ಶೀಲವ್ರತವನ್ನ ರಕ್ಷಣೆ ಮಾಡ್ಕೊಂಡಿದ್ದು, ರಾವಣ ಅವಳನ್ನು ಸ್ಪರ್ಶ ಮಾಡಿರಲಾಗಿತ್ತು. ಆದ್ರೂ ಕೂಡ ರಾಮ ಹೋಗಿ ಕರ್ಕೊಂಡು ಬಂದು ಅಯೋಧ್ಯೆಗೆ ಇಟ್ಕೊಂಡಾಗ ಸೀತನ ಮೇಲೆ ಅಪವಾದ ಆಯ್ತು. ಪರಪುರುಷನನ್ನು ತಗೊಂಡು ಹೋಗಿ ಲಂಕದಲ್ಲಿ ಇಟ್ಕೊಂಡಿದ್ದ ಆ ಸ್ತ್ರೀಯನ್ನ ತಂದು ರಾಮ ತನ್ನ ರಾಣಿ ಮಾಡ್ಕೊಂಡಿದ್ದಾನೆ ಅಂತೇಳಿ ಜನ ಮಾತಾಡಕ್ ಹಿಡಿದ್ರು. ಸೀತನ ಕರ್ಕೊಂಡೋಗಿ ಎಲ್ಲಿ ಬಿಟ್ಟ? ಒಂದಲ್ಲಿ ಬಿಟ್ಟ. ರಾಮ ಕರ್ಮದ ಉದಯಿಂದ ಬರ್ತದೆ ಏನಾದ್ರು. ಆದ್ರೂ ಕೂಡ ಸೀತಾ ರಾಮನನ್ನು ಬಿಟ್ಟರೆ ಯಾರನ್ನು ಕೂಡ ಕನಸಿನಲ್ಲೂ ಕೂಡ ನೆನೆಸಿಲ್ಲ. ಅದಕ್ಕಾಗಿ ಅಗ್ನಿ ಕುಂಡದಲ್ಲಿ ಉರಿಯುವಂತ ಅಗ್ನಿಯು ಕೂಡ ನೀರಾಗಿ ಅವಳನ್ನ ರಕ್ಷಣೆ ಮಾಡ್ತಾರೆ. ಇದೆಲ್ಲ ಶೀಲದ ಮಹಿಮೆ ಬಂದು, ಇದೆಲ್ಲ ಪತಿವ್ರತೆಯ ಮಹಿಮೆ. ಅದಕ್ಕಾಗಿ ಪತಿವ್ರತ ಆಗಿರುವುದು, ಸದಾರ ಸಂತೋಷ ವ್ರತ ಪಾಲನೆ ಮಾಡುವುದು ಮಾನವರ ಎಲ್ಲರ ಕರ್ತವ್ಯವಾಗಿರುತ್ತದೆ. ಪತಿವ್ರತೆ ಸ್ತ್ರೀ ಎಲ್ಲೇ ಇದ್ರೂ ಕೂಡ
ಸ್ವರ್ಗದ ದೇವತೆಗಳು ಕೂಡ ವಿಘ್ನ ದೂರ ಮಾಡ್ಲಿಕ್ಕೆ ಬರ್ತಾರೆ ಶೀಲದ ಮಹಿಮೆಯಿಂದ. ಟೈಮ್ ಎಷ್ಟಾಗಿದೆ? ಕತೆ ಕೇಳೋದು ಮಗನಾಗಿ ಇದಾಯ್ತು. ಆಯ್ತು, ಬೈಬೇಡ, 5 ಆಗೈತಿ. ಅದಕ್ಕೆ ರಾಯಣ ಮಂಜುಸ ಜಹಾಜಲ್ಲಿದ್ದಾಳೆ, ಆದ್ರೆ ಶ್ರೀಪಾಲ್ ರಾಜ ಸಮುದ್ರದಾಗಿದ್ದಾನೆ. ಸಮುದ್ರದಾಗ ಏನೇನು ಪ್ರಾಣಿ ಇರ್ತವೆ? ದೊಡ್ಡ ದೊಡ್ಡ ಮೊಸಳೆ, ಮೀನು, ಜಹಾಜನ್ನೇ ನುಂಗುವಂತ ಮೊಸಳೆ ಇರ್ತಾವ, ಮೀನು ಇರ್ತಾವ. ಆ ಶ್ರೀಪಾಲ್ ರಾಜ ಇಲ್ಲಿ ಹೆಂಗ್ ಹೋಗವ? ಆದರೆ ಅವನ ಬಲದಿಂದ, ತೋಳಿನ ಬಲದಿಂದ 6 ತಿಂಗಳ ತನಕ ಸಮುದ್ರವನ್ನ ಈಜು ಹೋಗ್ತಾ ಇರ್ತಾನೆ. ಎಂತ ತೆರೆಗಳು, ಎಂತ ಮೀನುಗಳು, ಮೊಸಳೆಗಳು ಬಂದ್ರೆ ಅದ್ರ ಜೊತೆ ಮಿತ್ರ ಮಾಡ್ಕೊಂತಾರೆ, ಮಿತ್ರ ಆಗಿರ್ತಾನೆ, ಈಜು ಹೋಗ್ತಾ ಇರ್ತಾನ. ಆದ್ರೆ ಜಹಾಜಿ ಮುಟ್ಟೋದು ಕೂಡ ಬಹಳ ದಿವಸದ ನಂತರ ಒಂದು ದ್ವೀಪದಲ್ಲಿ ಹೋಗಿ ಸೇರ್ತಾವೆ ಎಲ್ಲ ಜಹಾಜು. ಅಲ್ಲಿ ಹೋಗಿ ಧವಲ ಸೇಡ್ಸಿ ವ್ಯಾಪಾರ ಶುರು ಮಾಡ್ತಾನೆ. ವ್ಯಾಪಾರ ಶುರು ಮಾಡಿ ಅಲ್ಲಿ ವ್ಯಾಪಾರ ಮಾಡುವಾಗ ಅಲ್ಲೊಬ್ಬ ರಾಜ ಇರ್ತಾನೆ. ಆ ರಾಜನಿಗೂ ಕೂಡ ಒಂದು ಸುಂದರ ಕನ್ಯೆ ಇರ್ತಾಳೆ, ಗುಣಮಾಲ ಅಂತ. ಒಬ್ಬರು ಮುನಿಗಳು ಹೇಳಿರ್ತಾರೆ, ಯಾರು ತಮ್ಮ ತೋಳಿನಿಂದ ಸಮುದ್ರವನ್ನು ದಾಟಿ ಬಂದು ನಿಮ್ಮ ನಗರದಲ್ಲಿ ಬರ್ತಾರೆ, ಅವರಿಗೆ ನಿನ್ನ ಮಗಳು ಮದುವೆಯಾಗ ರಾಜ ಆಗ್ತಾರೆ. ಮುನಿಗಳು ಹೇಳ್ತಾರೆ. ಅವನಿಗೆ ತನ್ನ ಮಗಳಿಗೆ ವರ ಹುಡುಕಿ ಹುಡುಕಿ ಸೋತು ಮುನಿಗಳ ಹತ್ರ ಹೋಗಿರ್ತಾನ. ಮುನಿಗಳು ಹೇಳ್ತಾರೆ, ಹೀಗೈತಿ ನಿನ್ನ ಮಗಳ ಕತೆ, ಗುಣಮಾಲನ ಕತೆ ಹಿಂಗೈತಿ. ಯಾರು ತನ್ನ ತೋಳಿಂದ ಈ ಸಮುದ್ರವನ್ನು ದಾಟಿ ಬರ್ತಾರೆ ಅವರಿಗೆ ನಿನ್ನ ಮಗಳು ಮದುವೆ ಆಗೋದು, ಅವನೇ ನಿಮ್ಮ ಮಗಳಿಗೆ ಪತಿಯಾಗಮ್ಮ ಅಂತ ಹೇಳಿದ ನಂತರ ಆ ರಾಜ ಸಮುದ್ರದ ದಡದಲ್ಲಿ ಎಷ್ಟೋ ಜನರನ್ನ ಕಾಯ ಕಟ್ಟಿದ್ದಂತ ಯಾರು ಬರ್ತಾರೆ ನೋಡ್ತೇವ್ರಿ. ಎಷ್ಟೋ ದಿವಸ ಆದ ನಂತರ ಈ ಸಮುದ್ರವನ್ನು ಪಾರ್ ಮಾಡಿ ಶ್ರೀಪಾಲ್ ರಾಜ ಹೋಗಿ ಸಮುದ್ರದ ದಡದಲ್ಲಿ ಒಂದು ಮರದ ಕೆಳಗೆ ವಿಶ್ರಾಂತಿ ಮಾಡ್ತಾ ಮುಳುಗಿದ್ದ. ಅವ್ರು ಹುಡ್ಕೋಂತ ಬಂದ್ರು. ಬಂದ ನಂತರ ಮರದ ಕೆಳಗೆ ಸುಂದರವಾದ ಯುವಕ, ಬಲಿಷ್ಠವಾದಂತ ಯುವಕ, ಸೂರವೀರನಾದಂತ ಯುವಕನನ್ನ ನೋಡಿ ಬಹಳ ಆಶ್ಚರ್ಯ ಆಯ್ತು ಅವರಿಗೆ. ಅವನಿಗೆ ಎಬ್ಬಿಸ್ಲಿಕ್ಕೆ ಹೆದರಿಕಾಗಿ ನಿಂತ್ಕೊಂಡ್ಬಿಟ್ಟಿರಲ್ಲ. ಅವನು ತಾನಿಂದ ತಾನೇ ವಿಶ್ರಾಂತಿ ಮಗನ ಹತ್ರ ಎದ್ದುಕೊಳ್ತಾನೆ. 4 ದಿಕ್ಕಿಗೆ ದೊಡ್ಡ 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 ಪೈಲವಾಡ ನಿಂತಿದ್ದಾರೆ. ತಾವೆಲ್ಲ ಯಾರು ಅಂತ ಕೇಳ್ತಾರೆ. ಸ್ವಾಮಿ, ರಾಜ ನಮ್ಮನ್ನು ಈ ಸಮುದ್ರ ದಡದಲ್ಲಿ ಇರ್ಲಿಕ್ಕೆ ಕಳಿಸಿದ್ದಾರೆ, ಬಹಳ ವರ್ಷ ಆಯ್ತು, ಯಾಕ ಅಂತ ಕೇಳ್ತಾರೆ. ರಾಜನ ಒಬ್ಬಳು ಗುಣವಂತಿ, ಸುಂದರಿ ಮತ್ತೆ ಯುವತಿ ಗುಣಮಾಲ ಅಂತ ಒಬ್ಬಳು ಕನ್ಯೆ ಇದ್ದಾಳೆ. ಮುನಿ ಮಹಾರಾಜನ ಮುಖ ಅರವಿಂದದಿಂದ ಆ ಗುಣವಂತಿ ಗುಣಮಾಲನಿಗೆ ಸಮುದ್ರವನ್ನು ತನ್ನ ತೋಳಿಂದ ಈಜು ಬಂದಂತ ಯುವಕನ ಜೊತೆಗೆ ಮದುವೆ ಆಗತ್ತಂತ ಹೇಳಿದ್ದಾರೆ. ಅದಕ್ಕಾಗಿ ನಮ್ಮನ್ನು ಕಾಯ್ಲಿಕ್ಕೆ ಇಟ್ಟಿದ್ದಾರೆ. ತಮ್ಮನ್ನು ರಾಜ ಸ್ವಾಗತ ಮಾಡ್ತಾ ಇದ್ದಾರೆ, ತಾವು ಬರಬೇಕು ನಗರದಲ್ಲಿ ಅಂತ ಹೇಳಿ. ಶ್ರೀಪಾಲ್ಗೆ ಬಹಳ ಖುಷಿ ಆಗತ್ತೆ. ರಾಜನನ್ನು ಸ್ವಾಗತ ಮಾಡ್ತಾ ಇದ್ದಾರೆ, ನಡಿ ಹೋಗೋಣ ಅಂತ ಹೇಳಿ ಶ್ರೀಪಾಲ ಮುಂದೆ ಆಳುಗಳು ಅವರನ್ನ ಸೈನಿಕರಾಗಿ ಹಿಂದೆ ನಗರದಲ್ಲಿ ಹೋಗೋದ್ರೊಳಗೆ ರಾಜ ಆನೆ, ಕುದುರೆ, ರಥವನ್ನು ತಗೊಂಡು ಅವನು ಬಂದು ಸ್ವಾಗತ ಮಾಡಿ ನಗರಕ್ಕೆ ಕರ್ಕೊಂಡು ಹೋಗಿ ಊಟ ಉಪಚಾರಗಳನ್ನ ಮಾಡಿ ಆಮೇಲೆ ಮಗಳನ್ನ ಶುಭ ಮುಹೂರ್ತದಲ್ಲಿ ಶುಭ ಲಗ್ನ ಸಾವಧಾನ ರಾಯಪಜ್ಜ ನಿಮಗೆ 2 ಜನ, ಅವ್ರಿಗೆ 3 ಜನ ಆದ್ರು. 3 ಜನ ಮಕ್ಕಳು. ಯಾರಿಗೆ? ಶ್ರೀಪಾಲ. ಯಾರ ಜೊತೆ ಮದುವೆ ಆಯ್ತು? ಈಗ ಗುಣಮಾಲನ ಜೊತೆಗೆ ಮದುವೆ ಆಯ್ತು. ಮದುವೆ ಆಗಿ
ಮಾವನ ಮನೆಯಲ್ಲಿ ಎಷ್ಟೋ ದಿನ ಕಳೆದು ಅವನ ವ್ಯಾಪಾರ ಎಲ್ಲ ಮುಗಿಯೋ ತನಕ ಎಷ್ಟೋ ದಿನ ಕಳೆದು ಈ ಕಡೆ ದವಾಲ್ ಸೇಡ್ಸಿಗೆ ಏನಾಯ್ತು, ಶ್ರೀಪಾಲ್ ರಾಜ ನಾನು ಅನ್ಯಾಯ ಮಾಡಿ ಸಮುದ್ರದಲ್ಲಿ ಒತ್ತು ಕೆಡಗಿದೆ, ಅವನು ಏನೇನು ತಿಂದು ಹೋದೋ ಯಾರಿಗೂ ಗೊತ್ತು. ಹಿಂಗ್ ವಿಚಾರ ಮಾಡ್ಕೊಂಡು ಚಿಂತೆಯಲ್ಲಿದ್ದ. ರಾಯಣ ಮಂಜುಸ ಜಹಾಜಲ್ಲಿದ್ದು, ಅಲ್ಲಿ ಗುಣಮಾರನ ಮದುವೆ ಆಯ್ತು. ಇನ್ನು ಮುಂದಿನ ಕತೆ ಸೀರಿಯಲ್ ನಾಳೆ ಕೇಳಕ್ ಬರೋರೆಲ್ಲರೂ. ಇನ್ನು ಎಷ್ಟು ಮದುವೆ ಆಗೋ ಗೊತ್ತೈತಿ, ನಾಳೆ ಒಂದ್ ದಿವಸಕ್ಕೆಲ್ಲ ಆಗ್ತಾವ.